ಈ ಸಂದರ್ಭದಲ್ಲಿ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನಿಸೋಣ. 2ನೇ ಪೂರ್ವಕಾಲ ವೃತ್ತಾಂತ 26ನೇ ಅಧ್ಯಾಯ 5ನೇ ವಚನ. ದೇವ ಭಕ್ತಿಯನ್ನು ಬೋಧಿಸುತ್ತಿದ್ದ ಜಕರ್ಯನ ಜೀವಮಾನದಲ್ಲಿ ಅವನು ದೇವರನ್ನು ಅವಲಂಬಿಸಿಕೊಂಡಿದ್ದನು. ಹೀಗೆ ಅವಲಂಬಿಸಿದ್ದ ಕಾಲದಲ್ಲೆಲ್ಲ ದೇವರಾದ ಯೆಹೋವನು ಅವನನ್ನು ಅಭಿವೃದ್ಧಿಗೆ ತಂದನು. ಹಲ್ಲೆಲೂಯಾ. ಕಳೆದ ವಾರದಿಂದ ಈ ವಾಕ್ಯವನ್ನು ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಅಭಿವೃದ್ಧಿಗೆ ಕಾರಣಗಳೇನು? ಆಶೀರ್ವಾದಕ್ಕೆ ಕಾರಣಗಳೇನು? ನಮ್ಮ ಬಯಕೆ ನೆರವೇರುವುದಕ್ಕೆ ಕಾರಣಗಳೇನು? ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗುವುದಕ್ಕೆ ಕಾರಣಗಳೇನು? ಅದಕ್ಕೆ ಒಂದೇ ಒಂದು ಕಾರಣ ಏನು ಎಂಬುದಾಗಿ ನೋಡುವಾಗ ನಾವು ದೇವರನ್ನು ಅವಲಂಬಿಸಿರಬೇಕೆಂಬುದಾಗಿದೆ. ಹಲ್ಲೆಲೂಯಾ. ಯಾರೆಲ್ಲ ದೇವರನ್ನು ಅವಲಂಬಿಸಿರ್ತಾರೆ ಅವರು ಅಭಿವೃದ್ಧಿಯನ್ನು ಕಾಣುವರು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಿಮ್ಗಾಗಲೇ ನಾನು ನಿಮ್ಗೆ ಹೇಳಿದೆ, ಸೌಲನ ಕಾಲದಲ್ಲಿ 12 ಗೋತ್ರಗಳು ಐಕ್ಯವಾಗಿತ್ತು. ದಾವೀದನು ರಾಜ್ಯಭಾರವನ್ನು ಮಾಡುವಾಗ 12 ಗೋತ್ರಗಳು ಐಕ್ಯವಾಗಿತ್ತು. 3ನೇ ಅರಸನಾಗಿರ್ತಕ್ಕಂಥ ಸೊಲೊಮೋನನು ಆಳ್ವಿಕೆ ಮಾಡುವಾಗ ಇಸ್ರೇಲ್ ದೇಶ 12 ಗೋತ್ರಗಳು ಐಕ್ಯವಾಗಿತ್ತು. ಆದರೆ ಸೊಲೊಮೋನನ ನಂತರ ಬಂದಂಥ ರಾಜರ ಕಾಲಗಳಲ್ಲಿ ಇಸ್ರೇಲ್ ದೇಶವು ವಿಭಾಗವಾಯಿತು. 2 ಕುಲಗಳು ಒಂದು ಕಡೆ, 10 ಕುಲಗಳು ಒಂದು ಕಡೆ. 12 ಗೋತ್ರದಲ್ಲಿ 2 ಗೋತ್ರಗಳು ಸಪರೇಟ್ ಆಗಿ, ಯೆಹೂದ್ಯರ ಗೋತ್ರಗಳು 2 ಸಪರೇಟ್ ಆಗಿ, ಇನ್ನು 10 ಗೋತ್ರಗಳು ಇಸ್ರಾಯೇಲ್ ಆಗಿ ಒಂದು ಗೋತ್ರ ಒಂದು ಕಡೆ ಪ್ರತ್ಯೇಕವಾಗಿ ಮಾಡಲ್ಪಡ್ತು. ಈ ರೀತಿ ಇರುವಂತಹ ಸಂದರ್ಭದಲ್ಲಿ ಯೆಹೂದ್ಯರ ಕಾಲದ ಅರಸರುಗಳ ಕಾಲಗಳಲ್ಲಿ ಅನೇಕ ಅರಸರುಗಳು ಆ ದೇಶವನ್ನು ಆಳ್ವಿಕೆ ಮಾಡಿದ್ರು, ಯೆಹೂದ್ಯರನ್ನು ಆಳ್ವಿಕೆ ಮಾಡಿದ್ರು. ವಿಭಾಗವಾಗಿ 2 ರಾಜ್ಯಗಳಾಗಿ ಮಾರ್ಪಡಿತು. ಆ ಸಂದರ್ಭದಲ್ಲಿ ಯೆಹೂದ್ಯರನ್ನು ಆಳ್ವಿಕೆ ಮಾಡತಕ್ಕಂಥ ಅನೇಕ ಅರಸರುಗಳು ಯೆಹೋವನನ್ನು ಆರಾಧನೆ ಮಾಡುವುದಕ್ಕಿಂತ ಹೆಚ್ಚಾಗಿ ವಿಗ್ರಹಗಳನ್ನು ಆರಾಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ದೇವರು ಅವರನ್ನ ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ನಡೆಸುವಂತ ಸಂದರ್ಭದಲ್ಲಿ ದೇವರು ಮಾಡಿದಂಥ ಎಲ್ಲ ಉಪಕಾರಗಳನ್ನ ಅವರು ಮರೆತು ದೇವರಿಗೆ ವಿರುದ್ಧವಾಗಿ ನಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ರು. ಮೂಲ ಪಿತೃಗಳು ದೇವರಿಂದ ಹೊಂದಿರತಕ್ಕಂಥ ಆಶೀರ್ವಾದಗಳನ್ನ ಮರೆತರು. ಮೂಲ ಪಿತೃಗಳು ಯೆಹೋವನೇ ದೇವರು ಎಂಬುದನ್ನ ತಿಳಿದಿದ್ರು ಸಹ ಅದನ್ನು ಮರೆತು ವಿಗ್ರಹಗಳಿಗೆ ಆರಾಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಈ ರೀತಿ ಅನೇಕ ರಾಜ್ಯಗಳು ದೇವರಿಗೆ ವಿರುದ್ಧವಾಗಿ ಆಳ್ವಿಕೆ ಮಾಡಿ ಶಾಪಗ್ರಸ್ತರಾಗಿ ಬೇರೆ ದೇಶ ಯುದ್ಧಕ್ಕೆ ಬಂದು ಅವರನ್ನು ಸೋಲಿಸಿ ಅವರನ್ನು ಗುಲಾಮರಾಗಿ ಮಾಡಿಕೊಂಡಂತ ಚರಿತ್ರೆ ನಮಗೆ ಗೊತ್ತಿದೆ. ನೆಬೂಕದ್ನೆಚ್ಚರ ಇರ್ಬೋದು, ಇನ್ನು ಅನೇಕ ರಾಜ್ಯಗಳು ಯೆಹೂದ್ಯರನ್ನು ಹಿಡ್ಕೊಂಡು ಹೋಗಿ ಸೆರೆಮನೆಗೆ ಹಾಕಿರ್ತಾರೆ. ಈ ರೀತಿ ಇರುವಂತ ದಿನಗಳಲ್ಲಿ ಇಲ್ಲಿ ಒಬ್ಬ ವ್ಯಕ್ತಿ ನೋಡಿದರೆ ಅವನು ದೇವರಿಗೆ ವಿಧೇಯನಾಗಿದ್ದಂಥ ದಿನಗಳಲ್ಲಿ ದೇವರು ಅವನನ್ನು ಅಭಿವೃದ್ಧಿಪಡಿಸಿದನು ಎಂಬುದಾಗಿ ನೋಡ್ತೇವೆ. ಇವತ್ತು ದೇವರ ವಾಕ್ಯಕ್ಕೆ, ದೇವರ ಆಜ್ಞೆಗಳಿಗೆ, ದೇವರಿಗೆ ಯಾರು ವಿಧೇಯನಾಗಿ ನಡೀತಾ ಇದ್ದೀರೋ ಅಂಥವರು ಯಾವ ಕಾರಣಕ್ಕೂ ಕೊರತೆಗಳನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಈಗ ಯಾಕೆ ಕೊರತೆಗಳಿದೆ ಎಂಬುದಾಗಿ ನೋಡುವಾಗ ನೀವು ದೇವರನ್ನ ಅವಲಂಬಿಸಿಲ್ಲ. ಯಾರನ್ನ ಅವಲಂಬಿಸಿದಿರಿ? ಲೋಕವನ್ನ, ಲೋಕದ ಆಸೆಗಳನ್ನ, ಲೋಕಕ್ಕೆ ಸಂಬಂಧಪಟ್ಟಂತ ಕಾರ್ಯಗಳನ್ನ ನೀವು ಅವಲಂಬಿಸಿರುವುದರಿಂದ ನೀವು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, ಅವನ ಕಾಲದಲ್ಲಿ ದೇವರಿಗೆ ಅವನು ಭಯಪಟ್ಟು ನಡೆದುದರಿಂದ, ದೇವರನ್ನು ಅವನು ಅವಲಂಬಿಸಿದ್ದರಿಂದ ನನಗೆ ಯಾರು ಬೇಡ, ದೇವರೇ ನನಗೆ ಸಾಕು ಎಂಬುದಾಗಿ ದೇವರನ್ನು ಅವಲಂಬಿಸಿದ್ರಿಂದ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ದೇವರು ಅವರನ್ನು ಆಶೀರ್ವಾದ ಮಾಡ್ತಾ ಅಂತ ಇಲ್ಲ, ಆಶೀರ್ವಾದ ಮಾಡಿದ್ರು ಎಂಬುದಾಗಿ ಮಾತ್ರ ಅಲ್ಲ, ಅವರನ್ನು ಅಭಿವೃದ್ಧಿಪಡಿಸಿದರು ಎಂಬುದಾಗಿ ನಾವು ನೋಡ್ತೇವೆ. ಹಲ್ಲೆಲೂಯಾ. ಅಭಿವೃದ್ಧಿಪಡಿಸಿದನು. ಯೋಬನ ಪುಸ್ತಕ ತೆಗಿರಿ, 1ನೇ ಅಧ್ಯಾಯ ತೆಗಿರಿ. ಯೋಬನ ಪುಸ್ತಕ 1ನೇ ಅಧ್ಯಾಯದಲ್ಲಿ ಒಂದು ಚರಿತ್ರೆ ಇದೆ. ಸೈತಾನನು ದೇವರನ್ನು ಸಂಧಿಸ್ತಾ ಇದ್ದಾನೆ. ಸಂಧಿಸುವಂತ ವೇಳೆಯಲ್ಲಿ ದೇವರು ಯೋಬನನ್ನು ಕುರಿತು ಸಾಕ್ಷಿ ಕೊಡ್ತಾ ಇದ್ದಾರೆ. ಏನಂತ? ನೀತಿವಂತನಾಗಿರ್ತಕ್ಕಂಥ ಒಬ್ಬ ಮನುಷ್ಯನು ಭೂಲೋಕದಲ್ಲಿದ್ದಾನೆ, ಅವನ ಹೆಸರು ಏನಂತ? ಯೋಬನು ಎಂಬುದಾಗಿ. ಅವನು ನೀತಿವಂತನಾಗಿದ್ದಾನೆ ಅಂತ. ಅದಕ್ಕೆ ಸೈತಾನ ಕೊಡ್ತಕ್ಕಂಥ ಉತ್ತರ ಎಷ್ಟು ಚೆನ್ನಾಗಿದೆ ನೋಡ್ರಿ, ಓದ್ಬಿಟ್ಟಾರನ್ನ. ಅದಕ್ಕೆ ಸೈತಾನನು ಯೋಬನು ದೇವರಲ್ಲಿ ಸಾಕು. ಯೋಬನು ದೇವರಲ್ಲಿ, ಮನುಷ್ಯರಲ್ಲಿ ಅಲ್ಲ, ಆಸ್ತಿಯಲ್ಲಿ ಅಲ್ಲ. ಯೋಬನಿಗೆ ಸಾಕಷ್ಟು ಆಸ್ತಿ ಅವನಿಗಿದೆ, ಅನುಕೂಲಗಳಿದೆ, ಸಾಕಷ್ಟು ದೊಡ್ಡ ಐಶ್ವರ್ಯವಂತ. ಆದರೂ ಸಹ ಆ ಐಶ್ವರ್ಯವಂತನಾಗಿರ್ತಕ್ಕಂಥ ಯೋಬನು ಐಶ್ವರ್ಯದ ಮೇಲೆ ಅವನ ಆಸಕ್ತಿ ವಹಿಸಲಿಲ್ಲ, ಆಸಕ್ತಿಯ ಮೇಲೆ ಅವನ ಅವಲಂಬಿಸಲಿಲ್ಲ. ಆಸಕ್ತಿಯನ್ನು ಕಂಡು ಸಂತೋಷ ಪಡ್ತಾ, ಹೆಚ್ಚಿಸಿಕೊಂಡು ಹೊಗಳ್ಕೊಳ್ತಾ ಅವನ ಲೋಕದ ಪ್ರಕಾರವಾಗಿ ಅವನು ಜೀವಿಸಲಿಲ್ಲ. ಅವನು ಎಲ್ಲವೂ ಇದ್ದರೂ ಸಹ ಅವನು ಏನಾಗಿದ್ದಂತೆ? ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಕೆಟ್ಟದ್ದನ್ನೆಲ್ಲ ನಿರಾಕರಿಸಿ ನಿರ್ದೋಷಿಯು ಯಥಾರ್ಥ
ಸಮಾನನು ಭೂಲೋಕದಲ್ಲಿ ಎಲ್ಲಿಯೂ ಸಿಕ್ಕುವುದಿಲ್ಲ. ಈ ರೀತಿ ದೇವರು ಹೇಳ್ತಾ ಇದ್ದಾರೆ. ಅದಕ್ಕೆ ಸೈತಾನ ಏನು ಉತ್ತರ ಕೊಡ್ತಾ ಇದ್ದಾನೆ? ಅದಕ್ಕೆ ಸೈತಾನನು ಯೋಬನು ದೇವರಲ್ಲಿ ಭಯಭಕ್ತಿಯನ್ನು ಲಾಭವಿಲ್ಲದೆ ಇಟ್ಟಿದ್ದಾನೋ. ನೋಡಿ ಹೊಟ್ಟೆ ಕಿಚ್ಚವನಿಗೆ. ಇವತ್ತಿನ ದಿನಗಳಲ್ಲಿ ಲೋಕ ಹೆಂಗಿದೆ ಅಂತಂದ್ರೆ, ನಿನ್ನ ಆಶೀರ್ವಾದವನ್ನು ಕಂಡು ಹೊಟ್ಟೆ ಕಿಚ್ಚು ಪಡುವಂತ ಒಂದು ಗುಂಪು ಇದೆ. ಅವನು ಯೋಬನ ಮೇಲೆ ಹೊಟ್ಟೆ ಕಿಚ್ಚು ಬಂತು. ಆದರೆ ಸತ್ಯವನ್ನು ಹೇಳುವವನು ದೇವರು, ಸುಳ್ಳನ್ನು ಹೇಳುವವನು ಸೈತಾನನು. ಸುಳ್ಳಿಗೆ ಮೂಲ ತಂದೆ ಯಾರು ಅಂತ ನೋಡುವಾಗ ಸತ್ಯವೇದ ಹೇಳ್ತಾ ಇದೆ, ಅವನು ಸೈತಾನನಾಗಿದ್ದಾನೆ. ಈಗ ಅವನು ಹೇಳ್ತಾರೆ ಸುಳ್ಳು ಹೇಳ್ತಾ ಇದ್ದಾನೆ, ಆದ್ರೆ ದೇವರು ಸುಳ್ಳು ಹೇಳ್ತಾ ಇಲ್ಲ. ಅವನು ನಿಷ್ಠಾವಂತನಾಗಿದ್ದಾನೆ, ಅವನು ಪ್ರಾಮಾಣಿಕನಾಗಿದ್ದಾನೆ. ನನ್ನ ಬಗ್ಗೆ ಅವನಿಗೆ ಅದು ಅಪಾರವಾದ ಗೌರವ ಇದೆ. ಅವನು ನನ್ನನ್ನು ಅವಲಂಬಿಸಿದ್ದಾನೆ ಎಂಬುದಾಗಿ ದೇವರು ಸಾಕ್ಷಿ ಕೊಟ್ಟರೆ, ಅದಕ್ಕೆ ಇವನು ಕೌಂಟರ್ ಕೊಡ್ತಾನೆ ನೋಡಿ ಇಷ್ಟ ಚೆನ್ನಾಗಿ. ಅವನು ಏನ್ ಮಾಡ್ತಾನೆ? ಲಾಭವಿಲ್ಲದೆ ಇದ್ದಾನೋ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಸಭೆಗೆ ಅವರು ಬರ್ತಾರೆ. ಸಣ್ಣ ಎಕ್ಸಾಂಪಲ್, ಈಗ ವೆಂಕಟಾಪುರದ ತಾತ ಅಜ್ಜಿ ಇಬ್ಬರು ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ವಯಸ್ಸಾದ ಕಲ್ಲು, ಎಷ್ಟೋ ದೂರ ನಡ್ಕೊಂಡ್ಬಿಡ್ಬೇಕು, ಗಾಡಿ ನಡ್ಕೊಂಡ್ಬಿಡ್ಬೇಕು. ಅವರು ನಾವು ಹೋಗುವಾಗ ಮನೆ ಚಿಕ್ಕದಾಗಿತ್ತು, ನಾವು ಸಹ ಹೋಗಿ ಕುತ್ಕೋಬೇಕಾಗಿತ್ತು. ಚಿಕ್ಕ ಮನೆ ಇತ್ತು. ಸ್ವಲ್ಪ ದಿನಕ್ಕೆ ಚೆನ್ನಾಗಿ ಒಳ್ಳೆ ಮನೆ ಕಟ್ಟರು. ಪಾಪ ಕಷ್ಟಪಟ್ಟಿದ್ದಾರೆ, ಅವ್ರ ದುಡ್ಡು ಕಷ್ಟಪಟ್ಟು ಒಳ್ಳೆ ಮನೆ ಚೆನ್ನಾಗಿ ಕಟ್ಕೊಂಡ್ಬಿಟ್ರು. ಅವ್ರ ಏನ್ ಬೇಕೆಲ್ಲ ತಂದು ಹಾಕೊಂಡ್ಬಿಟ್ರು. ಈಗ ಅವ್ರ ಊರಲ್ಲಿ ಹೇಳ್ತಿದ್ದಾರೆ, ಆ ಚರ್ಚಿಗೆ ಹೋಗಿ ದುಡ್ಡು ಕೊಡ್ತಾರ? ಆಮೇಲೆ ಅವ್ರ ಅಭಿವೃದ್ಧಿಯನ್ನು ಕಂಡು ಅವ್ರು ಹೇಳ್ತಕ್ಕಂಥ ಮತ್ತೆ ಏನು, ಆ ಚರ್ಚಿಗೆ ಹೋಗಿ ನಿಮ್ಗೆ ದುಡ್ಡು ಕೊಟ್ಟಿದ್ದಾರೆ, ಅದಕ್ಕೆ ಒಳ್ಳೆ ಮನೆ ಕಟ್ಸ್ಕೊಂಡಿದ್ದಾರಂತೆ. ಅದು ಅವ್ರಿಗೆ ಗೊತ್ತಿರೋ ಸೈತಾನ ಬುದ್ಧಿ, ಚರ್ಚ್ಗೆ ಹೋದ್ರೆ ಕೊಡ್ತಾರಂತ. ಆಗ ಅವ್ರು ಹೇಳಿದ್ರು, ಚರ್ಚಿಗೆ ಹೋದ್ರೆ ಕೊಡೋದಿಲ್ಲ, ದೇವ್ರು ಕೊಡ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಅದೇ ರೀತಿ ರೇಖಾ ಮನೆ ಅಷ್ಟೇ. ಹಲ್ಲೆಲೂಯಾ. ಕಷ್ಟದಲ್ಲಿದ್ರು, ಅವ್ರ ಕಷ್ಟವನ್ನು ಅವರ ನೆಂಟರು ಸಂಬಂಧಿಕರೆಲ್ಲ ನೋಡಿದ್ರು, ಕಷ್ಟದೆಲ್ಲ ನೋಡಿದ್ರು, ನಗಾಡಿರ್ಬೋದು, ಸಂತೋಷ ಪಟ್ಟಿರ್ಬೋದು, ಕೆಲವು ಸಹಾಯ ಮಾಡಿರ್ಬೋದು ಅಂತ ಕಾಣುತ್ತೆ. ಅವ್ರು ಇದಕ್ಕಿಂತ ಚೆನ್ನಾಗಿ ಹೋಗ್ಬಿಟ್ರು. ಚೆನ್ನಾಗಿ ಹೇಳಿದ್ರು, ನೀವು ಚರ್ಚೆಗೆ ಹೋಗಿ ದುಡ್ಡೆಲ್ಲ ಕೊಡ್ತಾರೆ ನಿಮಗೆ, ಅಂದ್ರೆ ಇಷ್ಟರ ಮಟ್ಟಿಗೆ ಆಗ್ಲಿಕ್ಕೆ ಆ ಚರ್ಚೆಗೆ ನೀವು ದುಡ್ಡು ಕೊಡ್ತಾರೆ, ಫಾರಿನ್ ದುಡ್ಡು ಬರುತ್ತೆ ಅವರಿಗೆ, ನೀವು ಕೊಡ್ತಾರೆ ಅಂತ ಅವ್ರು ನನಗೆ ಗೊತ್ತಿರೋದು. ಆದ್ರೆ ದೇವರು ಆಶೀರ್ವಾದ ಮಾಡಿದೆ ಎಂಬುದಾಗಿ ಅವ್ರಿಗೆ ಗೊತ್ತಿಲ್ಲ. ಇದೇ ರೀತಿ ಸೈತಾನ ಹೇಳ್ತೇನೆ, ಯೋಬನು ಲಾಭವಿಲ್ಲದೆ ನಿನ್ನನ್ನು ಆರಾಧನೆ ಮಾಡಿ ಸಾಧ್ಯ ಉಂಟ? ಏನೋ ಅವನಿಗೆ ಲಾಭ ಇದೆ. ಏನೇನು ಲಾಭ ಇದೆ ನೋಡಿ, ಅವನಿಗೆ ಇಷ್ಟ ಸಾಕ್ಷಿ ಕೊಡ್ತಾನೆ. ನೀನು ಅವನಿಗೂ ಅವನ ಮನೆಗೂ ಅವನ ಎಲ್ಲ ಆಸ್ತಿಗೆ ಸುತ್ತಮುತ್ತಲು ಬೇಲಿಯನ್ನು ಹಾಕಿದ್ದೀಯಲ್ಲ. ಬೇಲಿಯನ್ನು ಹಾಕಿದ್ದೆ ನೋಡ್ರಿ, ಅವ್ನು ಗೊತ್ತಾಗಿದೆ. ಒಳಗೋಗಿ ಟ್ರೈ ಮಾಡಿದ್ದಾನೆ. ಏನು ಮಾಡಿ ಗಲಿಬಿಲಿ ಮಾಡಬೇಕು, ಅಸಮಾಧಾನ ಮಾಡಬೇಕು, ಗಂಡ ಹೆಂಡತಿ ವಚ್ಚಿ ಜಗಳ ಹಚ್ಚಬೇಕು, ಅವ್ರ ಆಸ್ತಿನ ಲಾಸ್ ಮಾಡಬೇಕು, ಏನು ಟ್ರೈ ಮಾಡಕ್ಕೆ ಒಳಗೋಗಿದ್ದಾನೆ. ಮನೆಗೆ ಹೋಗಕ್ಕಾಗ್ತಾ ಇಲ್ಲ, ಬೇರೆ ದೇವರು ಹಾಕಿದ್ದಾರೆ. ಮಕ್ಕಳನ್ನ ಮುಟ್ಟಕ್ಕೆ ಹೋಗ್ತಾರೆ, ಮಕ್ಕಳನ್ನ ಪ್ರೇಯರ್ಫುಲ್, ಪವರ್ಫುಲ್, ಅವ್ರನ್ನ ಮುಟ್ಟಕ್ಕೆ ಆಗ್ತಾ ಇಲ್ಲ. ಆಸ್ತಿಗೆ ಹೋಗ್ತಾನೆ, ಅಲ್ಲಿ ಆಸ್ತಿಗೆ ಹೋಗಿ ಮುಟ್ಟಿದ್ರೆ ಏನಾಗ್ತಾರೆ? ಯಾಕೆ? ದೇವರು ಅಲ್ಲೂ ಬೇರೆ ಹಾಕಿದ್ದಾನೆ. ಏಸಪ್ಪ ಹೇಳ್ತಿಲ್ಲ ಸಾಕ್ಷಿ, ಯೆಹೋವನ ದೇವರು ಹೇಳ್ತಿಲ್ಲ ಸಾಕ್ಷಿ, ಪವಿತ್ರಾತ್ಮ ಹೇಳ್ತಿಲ್ಲ ಸಾಕ್ಷಿ, ಸೈತಾನ ಹೇಳ್ತಾ ಇದ್ದಾನೆ, ನೀನು ಅವರಿಗೆ ಬೇಲಿಯನ್ನು ಹಾಕಿದ್ದಿ. ಇವತ್ತು ನಿನ್ನ ಕುಟುಂಬಕ್ಕೆ ದೇವರು ಬೇಲಿ ಹಾಕದೆ ಹೋದರೆ, ನಿನ್ನ ಹಣ ನೀನು ಬೇಲಿ ಹಾಕಿದ್ರೆ ಏನು ಪ್ರಯೋಜನ ಇಲ್ಲ. ಒಂದಲ್ಲ ಒಂದು ದಿನ ಕೊಚ್ಕೊಂಡು ಹೋಗುತ್ತೆ. ನಾನು ಚೆನ್ನಾಗಿ ಓದಿದ್ದೀನಿ, ನನಗೆಲ್ಲ ಇದೆ ಎಂಬುದಾಗಿ ನೀನು ಹೇಳ್ಕೋಬಹುದು. ಒಂದು ದಿನ ಬರುತ್ತೆ ಕೊಚ್ಚಿಕೊಂಡು ಹೋಗುವಂತ ದಿನ. ಆದರೆ ದೇವರು ಬೇಲಿ ಹಾಕಿದ್ರೆ ಅದಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಮಾಡಿ ಗೆಲ್ಲುವಂತ ಶಕ್ತಿ ಈ ಲೋಕದಲ್ಲಿರ್ತಕ್ಕಂಥ ಯಾವ ಪ್ರಕೃತಿಗಾಗಲಿ ಯಾವ ಶಕ್ತಿಗಾಗಲಿ ಸಾಧ್ಯವೇ ಇಲ್ಲ. ಯಾಕಂದ್ರೆ ನಿನ್ನ ದೇವರು ಸರ್ವಶಕ್ತನಾದ ದೇವರಾಗಿರ್ತಾನೆ. ಹಲ್ಲೆಲೂಯಾ. ಅವನಿಗೆ ಚೆನ್ನಾಗಿ ಸಾಕ್ಷಿ ಕೊಡ್ತಾನೆ, ನೀನು ಅವನಿಗೆ ಬೇಲಿ ಹಾಕಿದ್ದಿ. ದೇವರು ನಿನ್ನ ಮನೆಗೆ ಬೇಲಿ ಹಾಕಬೇಕಾದ್ರೆ ನೀನು ಹೆಂಗಿರ್ಬೇಕು ಅಂತ, ಮೂರತ್ತು ಚೆನ್ನಾಗಿ ತಿನ್ಕೊಂಡು ಮನೇಲಿದ್ರೆ ಮನೆ ದೇವರು ಬೇಲಿ ಹಾಕಲ್ಲ, ಹಾಕಿರೋ ಬೇಲಿ ಕಿತ್ತಾಕ್ತಾನೆ. ಹಲ್ಲೆಲೂಯಾ. ನಿನ್ನ ಮನೆಗೆ ಬೇಲಿ ಹಾಕಬೇಕಾದ್ರೆ ನೀನು ಯಾರು ನಂಬಿರ್ಬೇಕಂತೆ? ಯೋಬನು ಯಾರು ನಂಬಿಕೊಂಡಿದ್ದಂತೆ? ದೇವರು ನಂಬಿದ್ರೆ ಮಾತ್ರ ನಿನ್ನ ಮನೆಗೆ ದೇವರು ಬೇಲಿ ಹಾಕ್ತಾನೆ, ನಿನ್ನ ಆಸ್ತಿಗೆ ಬೇಲಿ ಹಾಕ್ತಾನೆ, ನಿನ್ನ ದುಡಿಮೆಗೆ ಬೇಲಿ ಹಾಕ್ತಾನೆ. ನೀನು ದೇವರನ್ನು ನಂಬದೆ ನೀನು ದೊಡ್ಡಸ್ಗೆ ಹೊಡ್ಕೊಂಡು ಕುತ್ಕೊಂಡ್ರೆ ದೇವರು ಹಾಕಿರುವಂತ ಬೇಲಿಯನ್ನು ಕಿತ್ತ ಹಾಕ್ತಾನೆ. ಸೈತಾನ ಬರ್ತಾನೆ, ನಿನ್ನ ಸಮಾಧಾನವನ್ನೆಲ್ಲ ಕಳಿಸ್ತಾನೆ. ಹಲ್ಲೆಲೂಯಾ. ನಡೆದಂತ ಕಟ್ಟರೆ ಏನೇನು ಹೇಳಿದ್ವಿ. ಒಬ್ಬರು ಮನೆಗೆ ಒಂದು ಕುಟುಂಬಕ್ಕೆ ಸಾಕ್ಷಿ ಕೊಡಕ್ಕೆ ಹೋಗಿದ್ವಿ ನಾವು. ಕೆಮ್ಮನಗುಂಡಿಗೆ ಹೋಗಿದ್ವಿ. ಕೆಮ್ಮನಗುಂಡಿ ಹತ್ರ ಒಂದು ಊರು. ಹಲ್ಲೆಲೂಯಾ. ನಡೆದಂತ ಘಟನೆ ಇಲ್ಲ, ನಾವು ರೇಖಾ ಇದ್ದಾರೆ. ಅವ್ರು ಮನೆ ಮಾರುವಂತ ಅವ್ರ ಸಮಯ ಬಂತು, ಮಾರಾಟ ಆಯಿತು. ಕೊನೆಗೆ ಅವ್ರಿಗೊಂದು ಬಾಡಿಗೆ ಮನೆ ಬೇಕಾಗಿತ್ತು. ಎಲ್ಲ ಶಿವಮೊಗ್ಗ ಹುಡುಗರು ಒಂದು ಮನೆ ಸಿಕ್ಕಿಲ್ಲ. ಈಗ ಅವ್ರ ಮನೆ ಖಾಲಿ ಮಾಡಬೇಕು, ಮಾರಿನ ಮನೆನ ಖಾಲಿ ಮಾಡಬೇಕು. ಈಗ ಏನ್ ಮಾಡಬೇಕು? ಕೊನೆಗೆ ಗುಂಡಪ್ಪ ಸೆಟ್ ಅಂತ ಬರುತ್ತೆ, ಒಳ್ಳೆ ಪಕ್ಕದಲ್ಲೇ ಬರುತ್ತೆ, ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಬರುತ್ತೆ. ಇಲ್ಲ, ಇದು ಒಳ್ಳೆ ಬಸ್ ಸ್ಟಾಪ್ ಹತ್ರ ಬರ್ತದೆ. ಮನೆ ಹತ್ರ ಬಂದಿಲ್ಲ ಮನೆಗೆ. ಅಲ್ಲಿ ಒಂದು ಮನೆ ಖಾಲಿ ಇತ್ತು. ಅಲ್ಲಿ ಬಾಡಿಗೆ ಮನೆ ಇದೆ. ಆದ್ರೆ ನೀವು ಮನೆಗೆ ಏನು ತಗೊಂಡು ಹೋಗಿಲ್ಲ. ಸ್ಟವ್ ತಗೊಂಡೋಗಿ
ಗ್ಯಾಸ್ ಸ್ಟವ್ ತಗೊಂಡೋಗಿ ಒಂದು ಕುಕ್ಕರ್ ತಗೊಂಡ್ರೆ ಸಾಕು, ಬಾಕಿ ಎಲ್ಲ ಡೈನಿಂಗ್ ಟೇಬಲ್ ಇದೆ, ಸೋಫಾ ಇದೆ, ಮಂಚ ಇದೆ, ಮನೆಗೆ ಇರ್ಬೇಕು ಎಲ್ಲ ಸಾಮಾನು ಜೋಡಿಸ್ಬಿಟ್ಟಿದ್ದಾರೆ. ಆದ್ರೂ ಸಹ ಮನೆಗೆ ಯಾರು ಬಾಡಿಗೆ ಬರ್ತಾ ಇಲ್ಲ. ಎಲ್ಲ ಅನುಕೂಲಗಳಿದೆ ನೋಡ್ರಿ. ನೀವು ಮಂಚ ತಗೊಳ್ಳೋ ಅವಶ್ಯಕತೆ ಇಲ್ಲ, ಸೋಫಾ ತಗೊಳ್ಳೋ ಅವಶ್ಯಕತೆ ಇಲ್ಲ, ಬೇರೆ ಏನು ತಗೊಳ್ಳೋ ಹೋಗೋದಿಲ್ಲ. ಒಂದು ಸ್ಟವ್, ಒಂದು ಕುಕ್ಕರ್, ತಿನ್ನಕ್ಕೆ 4 ಜನ ಇದ್ರೆ 4 ತಟ್ಟೆ, 4 ಲೋಟ ಅಷ್ಟಿದ್ರೆ ಸಾಕು. ಬಾಕಿ ಎಲ್ಲ ಬೆಡ್ಡು, ಮಂಚ, ಸೋಫಾ ಎಲ್ಲ, ಡೈನಿಂಗ್ ಟೇಬಲ್ ಎಲ್ಲ ಇದೆ. ಕೇವಲ ಎಷ್ಟು 6,000 ರೂಪಾಯಿ, ಎಷ್ಟು 4,000 ರೂಪಾಯಿ ಬಾಡಿಗೆ. ಅಲ್ಲೂ ಸಿಟಿ ಒಳಗೆ. ಯಾಕೆ ಮನೆಗೆ ಹೋಗ್ತಾ ಇಲ್ಲ ಅಂದ್ರೆ ಅಲ್ಲಿ ಹೋದವರೆಲ್ಲ ಕಾರಲ್ಲಿ ಹೋಗ್ಬೇಕಷ್ಟೇ. ಸೈಕಲ್ ಹೋಗೋರು ಮನೆ ಬಾಡಿಗೆ ತಗೊಳಕ್ಕಾಗಲ್ಲ. ಯಾಕಂದ್ರೆ ಅವ್ರು ಸೈಕಲ್ ಹೋಗೋರಿಗೆ 6,000 ರೂಪಾಯಿ 3,000 ರೂಪಾಯಿ ಅವ್ರಿಗೆ ಸಂಬಳ ಬರೋದು. ಇನ್ನು 6,000 ಬಾಡಿಗೆ ಕೊಟ್ಟರೆ ಏನ್ ತಿನ್ಬೇಕು ಇವರು? ಅದಕ್ಕೆ ಕೊನೆ ಪಕ್ಷ ಒಂದು 60,000 ರೂಪಾಯಿ 20,000 ರೂಪಾಯಿ ಸಂಬಳ ಇರೋರು ಆ ಮನೆ ಬಾಡಿಗೆ ಹೋಗ್ತಾರೆ. ಅಂತವ್ರು ಹೋಗ್ಬೇಕು, ಕಾರ್ ಇರ್ಬೇಕು. ಯಾಕಂದ್ರೆ ಪ್ರಶ್ನೆ ಇಲ್ಲೇ ನೋಡಿ, ಶಾಂತಿನಗರದಲ್ಲಿ ಪಕ್ಕದಲ್ಲಿ ಫ್ರಿಡ್ಜ್ ಅಂತ, ಈ ಮನೆ ಫ್ರಿಡ್ಜ್ ಬರಬೇಕು, ಇಲ್ಲ ಅಂದ್ರೆ ಗಂಡ ಹೆಂಡತಿ ಜಗಳ. ಈ ಒಂದು ಹಳ್ಳಿ ಒಳಗೆ ಇಂಥ ಕಾಂಪಿಟೇಷನ್ ಇರ್ಬೇಕಂದ್ರೆ ಸಿಟಿಲಿ ಇಷ್ಟು ಕಾಂಪಿಟೇಷನ್ ಇರಬೇಕು. ಆ ಕಾರ್ ತಗೊಂಡು ಹೋಗ್ತಾರೆ. ಅಲ್ಲಿ ನೋಡ್ತೀವಿ, ಕಾರ್ ತಗೊಂಡು ಹೋದರಲ್ಲ ಸೈಕಲ್ ಗತಿ ಇಲ್ಲದೆ ಮನೆ ಖಾಲಿ ಮಾಡ್ತಿದ್ರಂತೆ. ಅಷ್ಟು ಪಾಪರ ಮಾಡ್ತಿದ್ರು. ಅದಕ್ಕೆ ಎದುರ್ಕೊಂಡು ಒಂದು ಕಥೆ ಏನಂತ, ಈ ಮನೆ ಹೋದ್ರೆ ಪಾಪರ ಆಗ್ಬಿಡ್ತಾರೆ, ಎಲ್ಲರೂ ಕಳ್ಕೊಂಡ್ಬಿಡ್ತಾರೆ, ಪಾಪರ ಆಗ್ತಾರೆ, ಎಲ್ಲರೂ ಕಳ್ಕೊಳ್ತಾರೆ ಅಂತಕ್ಕಂಥ ಒಂದು ಸುದ್ದಿ ಹರಡ್ಬಿಡ್ತು. ತುಂಬಾ ಜನ ಹೋದ್ರಲ್ಲ ಹಂಗ ಆಗ್ಬಿಟ್ರು. ಸರಿ, ಇವ್ರು ಸಿಕ್ಕಿದ ಆ ಮನೆ. ಈಗ ನಾನು ಡ್ಯೂಟಿ ಬಂದಿದ್ದ ಫೋನ್ ಬಂತ ನನಗೆ, ಅಪ್ಪ ಒಂದು ಮನೆ ಸಿಕ್ಕಿದೆ, ಚೆನ್ನಾಗಿದೆ ಮನೆ, ನಾವೆಲ್ಲ ನೋಡ್ಕೊಂಡ್ ಬಂದ್ವಿ. ಆದ್ರೆ ಒಂದು ಸಮಸ್ಯೆ. ಏನ್ ಸಮಸ್ಯೆ? ಅಕ್ಕಪಕ್ಕ ಹೇಳಿದ್ರು, ಈ ಮನೆಗೆ ಬಂದರು ಪಾಪರಾಕಿ ಎಲ್ಲ ಕಳ್ಕೊಂಡು ಬರಿಗೆಯಲ್ಲಿ ಓಡ್ತಾರೆ ಅಂತ ಬರ್ತಾರೆ, ಏನ್ ಮಾಡ್ಲಿ ಅಂತಂದ್ರು. ನೀನ್ ಕೀಸ್ಕೊಂಡು ನನಗೆ ಕೊಡು ಅಂತ ನಾನಂದೆ. ಸರಿ, ಸಾಯಂಕಾಲ ಅವ್ರ ಮನೆಗೆ ಹೋದೆ, ಕೀ ಕೊಟ್ಟರು. ನಾನು 2 ದಿವಸ ಮನೇಲಿ ಇರ್ತೀನಿ, ಆಮೇಲೆ ನಾನು ನಿಮ್ಗೆ ಫೋನ್ ಮಾಡ್ತೀನಿ, ಅವ್ರು ಬರೀ ನೀವು ಅಂತ ಹೇಳಿದೆ. ಸರಿ, 2 ದಿನ ಹೋಗಲು ಉಪವಾಸ ಪ್ರಾರ್ಥನೆ ಮಾಡಿದೆ. ಪ್ರಾರ್ಥನೆ ಮಾಡುವಂಥ ಸಂದರ್ಭದಲ್ಲಿ ಒಂದು ರಾತ್ರಿ ಕಳಿತು. ಮಾರನೇ ದಿನ ಮಧ್ಯಾಹ್ನ ಒಬ್ಬನೇ ರೂಮಲ್ಲಿ ಕದ ಹಾಕೊಂಡು ಪ್ರಯಾಣ ಮಾಡ್ತಾ ಇದ್ವಿ. ಮಧ್ಯಾಹ್ನ 12 ಗಂಟೆ ಕರೆಕ್ಟಾಗಿ ಒಂದು ಕಣ್ಣು ನೋಡ್ತಾ ಇದ್ದೀವಿ. ಒಬ್ಬರಿತ ಇರೋದು, ಕಣ್ಣು ಬಿಟ್ಕೊಂಡು ಪ್ರಾರ್ಥನೆ ಮಾಡಿದೆ, ಓಡಾಡ್ಕೊಂಡು ಪ್ರಾರ್ಥನೆ ಮಾಡಿದೆ, ಎಲ್ಲ ರೂಮ್ಗೆ ಪ್ರಾರ್ಥನೆ ಮಾಡಿದೆ, ಎಲ್ಲ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಸ್ವಲ್ಪ ಮೇಲೆ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ವಿ. ತಕ್ಕಂತ ಒಂದೊಂದು ರೂಮಿನ ಸಹ ಒಂದೊಂದು ದುರಾತ್ಮ ಹೊರಡ ಹೋಗ್ತಾ ಇದೆ. ಕಪ್ಪು ಡ್ರೆಸ್ಸು, ಕಪ್ಪು, ನನಗಿಂತ ಕಪ್ಪಿದೆ. ಆ ಕಪ್ಪು ಡ್ರೆಸ್ ಅಲ್ಲಿ ಒಂದೊಂದಾಗಿ ಬೆಡ್ರೂಮ್ ಇಂದ ಒಂದು ಹೋಗ್ತಾ ಇದೆ, ಅಡಿಗೆ ಮನೆಯಿಂದ ಒಂದು ಹೋಗ್ತಾ ಇದೆ, ಅಲ್ಲಿ ಇರ್ತಕ್ಕಂಥ ಎಲ್ಲ ಕಡೆ ಒಂದೊಂದು ಹೋಗ್ತಾ ಇದೆ. ನಾನು ಸಾಲಕ್ಕೆ ಹೋಗ್ತಾ ಇದ್ದೆ, ನಾನು ನೋಡ್ತಾ ಇದ್ದೀನಿ. ಅದು ಎಲ್ಲಿ ಹೋಗ್ತಿದೆ ಅಂತಂದ್ರೆ ನೋಡ್ಕೊಂಡು ಹೋಗ್ತಾ ಇದೆ. ಅಂದ್ರೆ ಸಿಕ್ಕಲು ಹೋಗಿ ನುಂಗೋಣ ಅಂತ. ಆದ್ರೆ ಅಪ್ಪ ಬೇರೆ ಹಾಕಿದ್ದಾನೆ. ಅಲ್ಲಯ್ಯ, ನನ್ನ ಸುತ್ತ ಏನ್ ಹಾಕಿದ್ದಾನೆ? ಬೇರೆ ಹಾಕಿದ್ದಾನೆ. ಅದಲ್ಲ, ಅವರ ಅಪ್ಪ ನನ್ನ ಮುಟ್ಟಕ್ಕಾಗಲ್ಲ. ಜೋರ ಚಕ್ರವರ್ತಿ ಹೋಗಿದ ತಕ್ಷಣ ನಾನು ಸ್ವಲ್ಪ ಹೊತ್ತಾದ್ಮೇಲೆ ಪ್ರಾರ್ಥನೆ ಮಾಡಿದೆ. ದೇವರೇ, ಹಿಂಗೆಲ್ಲ ಒಂದೊಂದಾಗಿ ಹೋಗ್ತಾ ಇದೀವಲ್ಲ, ನಾನು ನೋಡ್ಕೊಂಡೇ ಹೋಗ್ತಾ ಇದ್ದೇವೆ. ಒಟ್ಟಿನಲ್ಲಿ ಅದಕ್ಕಿಂತ ನಾನು ಚೆನ್ನಾಗಿದ್ದೀನಿ, ಪರವಾಗಿಲ್ಲ. ಕಪ್ಪಗಿದ್ರು ಅದಕ್ಕಿಂತ ನಾನು ಚೆನ್ನಾಗಿದ್ದೇನೆ. ಪರವಾಗಿ ಹೇಳಿದ ಪ್ರಕಾರವಾಗಿ ನಾನು ಕಪ್ಪಾಗಿದ್ರು ಸುಂದರವಾಗಿದ್ದೇನೆ. ನಾನು ಕಪ್ಪಾಗಲಿಕ್ಕೆ ಕಾರಣಗಳೇನು? ಸೂರ್ಯನ ಕಿರಣಗಳು ನನ್ನ ಮೇಲೆ ಬಿದ್ದುದರಿಂದ ನಾನು ಕಪ್ಪಾಗಿದ್ದೇನೆ ಅಂತ ಅನ್ಕೊಂಡು ಸಮಾಧಾನವಾಗಿದ್ದೀನಿ. ಆದರೆ ಅದಕ್ಕಿಂತ ಚೆನ್ನಾಗಿದ್ದೀನಿ, ಯಾಕಂದ್ರೆ ನನಗೆ ಬೇರೆ ಹಾಕಿದೆ. ಅದರಲ್ಲಿಯ ಈಗ ನಾನು ಸಮಾಧಾನ ಮಾಡ್ಕೊಂಡೆ, ಪ್ರಾರ್ಥನೆ ಮಾಡಿದೆ. ಇದೆಲ್ಲ ಯಾರು ದೇವರೇ? ಅವ್ರ ದೇವ್ರ ಬೆಡ್ರೂಮಿಂದ ಯಾಕೆ ಹೋಯ್ತು ದೇವರೇ? ಪ್ರಶ್ನೆ ಮಾಡಿದೆ. ಗಂಡ ಹೆಂಡತಿಯ ಮಧ್ಯದಲ್ಲಿ ಅನ್ಯೋನ್ಯತೆ ಇರಬಾರದು, ಒಬ್ಬರಿಗೊಬ್ರು ಮನಸ್ತಾಪ ಆಗಬೇಕು. ಯಾಕೆ? ಆ ಜಾಗದಿಂದ ಆ ದುರಾತ್ಮ ಹೋಯಿತು. ಯಾವಾಗ ಗಂಡ ಹೆಂಡತಿಯರ ಮಧ್ಯದಲ್ಲಿ ಮನಸ್ತಾಪ, ಜಗಳ, ಒಬ್ರಿಗೊಬ್ಬರು ಸರಿಯಾಗಿ ಅರ್ಥ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂತು, ಆ ಕುಟುಂಬ ಉದ್ಧಾರ ಆಗೋದಿಲ್ಲ. ನಿನ್ ಮಾತು ನಾನೇ ಕೇಳಬೇಕು, ನನ್ನ ಮಾತು ನೀನ್ ಯಾಕೆ ಕೇಳಬೇಕು? ನಿನ್ ಮಾತು ನಾನು ಕೇಳಲ್ಲ, ನನ್ನ ಮಾತು ನೀನ್ ಕೇಳಬೇಡ. ಈ ರೀತಿ ತಗೊಂಡ ಕುಟುಂಬ ಏನಾಗುತ್ತೆ? ಅದರಲ್ಲಿ ಬಿಟ್ಕೊಡ್ತಕ್ಕಂಥ ಕಲಿಬೇಕು. ಜಾಸ್ತಿ ಸರಿ ಬಿಡಪ್ಪ, ನಾನೇ ಸೋತೆ. ಅಲ್ಲಲ್ಲಿಯ ನೀ ಸೋತೆ ತಕ್ಷಣ ಸೋತವಲ್ಲ, ಅದೇ ದೊಡ್ಡ ಕೇಳ್ತ. ಅಲ್ಲಲ್ಲಿಯ ಗಂಡಸರಿಗೆ ಹೇಳ್ತೀನಿ, ನಿನ್ನ ಹೆಂಡತಿ ದೊಡ್ಡ ಬಜಾರಿನ ಬೇಜಾರು ಮಾಡ್ಕೊಬೇಡ, ಸ್ವಲ್ಪ ತಗ್ಗಿಸ್ಕೊಂಬಿಡು. ಆಯ್ತು, ನೀನೇ ದೊಡ್ಡವಳು, ಆಯ್ತು ನಿನ್ನೆ ಆಗ್ಲಿ ಅಂತ ಒಪ್ಕೊಂಬಿಡು. ದೇವರು ಬುದ್ಧಿ ಕಲಿಸ್ತಾನೆ. ಅಲ್ಲಲ್ಲಿಯ ನಾನು ಗಂಡ, ನಾನು ಹೇಳಿದ್ರೆ ನೀನು ಕೇಳಬೇಕು ಕೂಗಾಡಿದೆ, ನಾನು ಹೆಂಡತಿ ಸುಮ್ಮನೆ ಬಂದಿಲ್ಲ, ನಾನು ಕೊಟ್ಟೆ ಬಂದಿರೋದು ಅಂತ ಅವಳು ಅಂತಾಳೆ. ಈ ಕುಟುಂಬ ಚೆನ್ನಾಗಿರುತ್ತೆ. ಈಗ ಬಿಟ್ಕೊಡ್ರಿ, ಸ್ವಲ್ಪ ಬಿಟ್ಕೊಟ್ಬಿಡ್ರಿ. ಮೊಣಕಲ್ಲು ಪ್ರಾರ್ಥನೆ ಮಾಡಿ, ದೇವರೇ ಈಗಿದೆ, ನಾನು ತಗ್ಗಿಸ್ಕೊಂಡಿದ್ದೀನಿ, ಅವಳು ಬಹಳ ಗಟ್ಟಿಯಾಗಿದ್ದಾಳೆ, ಇದ್ರಿಂದ ನಮ್ಮಿಬ್ಬರಿಂದ ನನ್ನ ಮಕ್ಕಳು ಬಹುಶಃ ಹಾಳಾಗೋರು ದೇವರೇ ಅಂತ ನೀವು ಸ್ವಲ್ಪ ತಗ್ಗಿಸ್ಕೋ. ದೇವ್ರು ಮಾತಾಡ್ತಾನೆ. 1 ವಾರ ಅಷ್ಟೇ ಒಂದು ಕ್ಷಮಾಪಣೆ ಕೇಳ್ತಾರೆ. ದಯವಿಟ್ಟು ಕ್ಷಮಿಸ್ಬಿಡು, ನಿಮ್ಮ ಮನಸ್ಸು ನೋವು ಉಂಟು ಮಾಡಿಬಿಟ್ಟೆ, ನಾನು ತಿರುಗಿ ಮಾತಾಡ್ಬಿಟ್ಟೆ, ನಿನ್ನ ಸರಿಯನ್ನು ಅರ್ಥ ಮಾಡ್ಕೊಂಡಿಲ್ಲ. ಆ ಮನಸ್ಸಾಪದ ಭಾವನೆಯನ್ನು ದೇವ್ರು ಬಿಡಿಸ್ಕೊಡ್ತಾರೆ. ಇದೇ ಕುಟುಂಬ ಅಂತಂದ್ರೆ. ಅಲ್ಲಲ್ಲಿಯ ಅದು ನೋಡಿದಾಗ ಆ ದುರಾತ್ಮ ಹೋಗ್ತಾ ಇತ್ತು. ಹೇಳಿದ್ರು, ಅವರಿಬ್ಬರ ಮನಸ್ಸಲ್ಲಿ ಗಂಡ ಹೆಂಡತಿ ವೈಮನಸ್ಸು ಸ್ಟಾರ್ಟ್ ಮಾಡ್ತಿತ್ತು ಆ ದುರಾತ್ಮ. ಈಗ ಅದು ಹೋಯ್ತು, ಈಗ ಅಲ್ಲಿ ಇಲ್ಲ. ಅಡಿಗೆ ಮನೆ ಯಾಕೆ ಸ್ವಾಮಿ ಅಂತ ಕೇಳಿದೆ. ಅವ್ರ ದುಡಿಮೆ ಎಲ್ಲ ಏನಾಗಬೇಕು? ತೃಪ್ತಿ ಆಗದ ರೀತಿಯಲ್ಲಿ ಅದು ಖಾಲಿ ಆಗೋಗ್ಬಿಡ್ಬೇಕು.
ಸಾಲಗಾರರಾಗಬೇಕು, ಆ ದುರಾತ್ಮ ಅಲ್ಲಿ ಇತ್ತು. ಈ ರೀತಿ ಒಂದೊಂದು ಸಹ ದೇವ್ರು ತಿಳಿಸ್ಕೊಟ್ರು ನನಗೆ. ಎಲ್ಲ ಹೋಯ್ತು, ಪ್ರಾರ್ಥನೆ ಮಾಡಿದೆ. ಸಾಯಂಕಾಲ 3 ಗಂಟೆಗೆ ಫೋನ್ ಮಾಡಿದೆ ರೇಖಾವಿಗೆ, ರೇಖಾ ಬಾಮ ಎಲ್ಲ ದೇವ್ರು ಸರಿ ಮಾಡಿಸಿದ್ದಾನೆ, ದೇವ್ರಿಗೆ ವಾಸ ಮಾಡ್ತಾರೆ, ಬರೀ ಸಾಯಂಕಾಲ ಪ್ರೇಯರ್ ಮಾಡೋಣ ಅಂದ್ಬಿಟ್ಟು ಅವರೆಲ್ಲ ಕರೆಸಿ, ಅವ್ರ ಪರಿಚಯ ಇರ್ತಕ್ಕಂಥ ಒಂದು ಕುಟುಂಬ ಅವ್ರನ್ನ ಕರೆಸಿ ಅಲ್ಲಿ ಮಲ್ಲಿ ಪ್ರೇಯರ್ ಮಾಡಿ ಸಾಯಂಕಾಲ ಪ್ರೇಯರ್ ಮಾಡಿದ್ವಿ. ಮಾರನೇ ಸಾವಿರ ಮನೆ ಮಾಡಿದ್ವಿ. 2 ವರ್ಷ ಆಯ್ತು. ಕೊನೆಗೆ ಮಾರೋಡಿ ಬಂದ, ಅವನೇ ಮನೆ ಬಂದ, ನಾವು ವಾಸ ಮಾಡ್ತೀವಿ ಹೋಗ್ರಿ ಅಂತ. ನೋಡ್ದ, ಇವ್ರು ಲಾಸ್ ಆಗಿಲ್ಲ, ಪಾಪ ಆಗಿಲ್ಲ, ಅನುಕೂಲವಾಗಿದ್ದಾರಲ್ಲ, ಇವ್ರು ಕಾಲಿಟ್ಟಿದ ತಕ್ಷಣ ಏನಾಗ್ತದು, ಶುದ್ಧವಾಗಿದೆ, ಈಗ ನಾವು ಬದುಕಬಹುದು ಅಂತ ಅವ್ನು ಬಂದ. ಹಲ್ಲೆಲೂಯಾ. ಇದು ಕಾಲಿಡುವಂತ ಜಾಗವನ್ನು ದೇವರು ಬೇರೆ ಹಾಕಿ ಕಾಡುವಂತ ದೇವರು ನಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಈ ಕಾಲಿಡುವಂತ ಜಾಗದಲ್ಲಿ ನನ್ನ ದೇವರು ನಿಮ್ಮ ಜೊತೆ ಇರುವಂತ ದೇವರಾಗಿದ್ದಾನೆ. ಇಲ್ಲಿ ನಾವು ನೋಡ್ತೇವೆ, ಅವ್ರು ಹೇಳ್ತಾನೆ, ದೇವರೇ ನೀನೇನ್ ಮಾಡಿದಿ, ಅವನಿಗೆ ಬೇಲಿಯನ್ನು ಹಾಕಿದ್ದಿ. ಹಲ್ಲೆಲೂಯಾ. ನಿನ್ನನ್ನು ಕದಲಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅವನು ಮುಟ್ಟಕ್ಕೆ ಹೋದೆ, ಮುಟ್ಟಕ್ಕಾಗಿಲ್ಲ. ಬೇಲಿ ಬೇಲಿ ಬೇಲಿ. ಅವನ ಮನೆಗೆ ಬೇಲಿ ಹಾಕಿದ್ದಿ, ಮನೆಗೆ ಹೋದೆ, ಗಂಡ ಹೆಂಡತಿ ಮಧ್ಯೆ ಜಗಳ ಹಚ್ಚಬೇಕು ಅಂತ ಹೋದೆ, ಬೇಲಿ ಹಾಕ್ಬಿಟ್ಟಿದ್ಯಾ, ಒಳಗೋಗಕ್ಕಾಗಲಿಲ್ಲ. ಸರಿ, ಅವನ ಆಸ್ತಿನ ಪಾಪ ಮಾಡಬೇಕು, ಅವನ ಗುಣಗಳೆಲ್ಲ ಅವನ್ನೆಲ್ಲ ನಾಶ ಮಾಡಬೇಕು, ನಾಶ ಮಾಡಬೇಕು ಅಂತ ಹೋಗಿ ಆಸ್ತಿ ಕೈ ಇಡಕ್ಕೆ ಹೋದ್ರೆ ಅಲ್ಲಿನೂ ಸಹ ಬೇಲಿ ಹಾಕಿದ್ಯಾ, ಅಲ್ಲೂ ಸಹ ಮುಟ್ಟಕ್ಕಾಗಲಿಲ್ಲ. ಮತ್ತು ಅಷ್ಟಕ್ಕೇನಾ, ನಾನು ಚೆನ್ನಾಗಿ ಮಾತಾಡ್ತಾನ ಅವನು ಕೈ ಹಾಕಿದ ಕೆಲಸವನ್ನು, ಅವನು ಕೈ ಹಾಕಿದಂತ ಕೆಲಸವನ್ನ ನೀನು ಸಫಲಪಡಿಸುತ್ತಿರುವುದರಿಂದ ಅವನ ಸಂಪತ್ತು ದೇಶದಲ್ಲಿ ವೃದ್ಧಿಯಾಗುತ್ತಾ ಜೋರಾಗಿ ಚಪ್ಪಾಳೆ ಹೊಡೆಯಿರಿ. ಈಗ ಅವನ ಸಂಪತ್ತು ಅವನ ಮನೆಗೆ ಮಾತ್ರ ಅಲ್ಲ, ಅವನ ಕುಟುಂಬಕ್ಕೆ ಮಾತ್ರ ಅಲ್ಲ, ನನಗೆ ನನ್ನ ಮಕ್ಕಳಿಗೆ ಸಾಕಪ್ಪ ಸಾಕು ಅಂತ ಅಲ್ಲ, ದೇಶವೆಲ್ಲ ವ್ಯಾಪಿಸಿತು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಿನ್ನ ಆಸ್ತಿ ದೇಶವೆಲ್ಲ ವ್ಯಾಪಿಸಬೇಕಾದ್ರೆ, ನಿನ್ನ ಹೆಸರು ಲೋಕವೆಲ್ಲ ವ್ಯಾಪಿಸಬೇಕಾದ್ರೆ, ನಿನ್ನ ಕುಟುಂಬದ ಹೆಸರು ಲೋಕವೆಲ್ಲ ವ್ಯಾಪಿಸಬೇಕಾದ್ರೆ, ನಿನ್ನ ಕುಟುಂಬವನ್ನ ನಿನ್ನನ್ನ ದೇವರು ಬೇಲಿ ಹಾಕಿದರೆ ಮಾತ್ರ ಸಾಧ್ಯ ಉಂಟು, ಇಲ್ಲದೆ ಹೋದ್ರೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಯಾಕೆ? ನಿನ್ನ ದೇವರು ಒಳ್ಳೆಯವನಾಗಿದ್ದಾನೆ, ನಿನ್ನ ದೇವರು ಒಳ್ಳೆಯವನಾಗಿದ್ದಾನೆ, ನಿನ್ನ ದೇವರು ನಿನಗೆ ಬೇಲಿ ಹಾಕಿ ಕಾಯುವಂತ ದೇವರಾಗಿದ್ದಾನೆ. ದೇವರು ಹೇಳ್ತಿಲ್ಲ, ಅದನ್ನ ಸೈತಾನ್ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಒಂದು ವಾಕ್ಯ ಓದ್ಕೊಳ್ಳೋಣ. 4 ಪುಸ್ತಕ 8ನೇ 17ನೇ ವಚನ. ನನ್ನನ್ನು ಪ್ರೀತಿಸುವವರನ್ನು, ನೀತಿಮಡಿಗಳು, ನಾನು ಹೇಳ್ರಿ, ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸುತ್ತೇನೆ. ಅಷ್ಟೇ. ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸುವೆನು. ಆಮೇಲೆ ಆತುರದಿಂದ ಹುಡುಕುವವರು ನನ್ನನ್ನು ಕಂಡುಕೊಳ್ಳುವವರು. ಹಲ್ಲೆಲೂಯಾ. ನನ್ನನ್ನು ಪ್ರೀತಿಸುವವರನ್ನ ನಾನು ಪ್ರೀತಿಸ್ತೀನಿ, ನನ್ನನ್ನು ಹಾಗೆ ಮಾಡುವವರು ನಾನು ಹಾಗೆ ಮಾಡ್ತೀನಿ, ನನ್ನನ್ನು ಆತುರದಿಂದ ಹುಡುಕುವವರಿಗೆ ನಾನು ಕಾಣಿಸಿಕೊಳ್ಳುವೆನು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅಯ್ಯ, ನೀನು ದೇವರನ್ನ ಕಾಣಬೇಕಂದ್ರೆ ನೀನು ಇರುವಂತ ಜಾಗದಲ್ಲಿ ಬರುವಂತ ದೇವರು ನಮ್ಮ ದೇವರಲ್ಲ, ನೀನು ದೇವರನ್ನ ಪ್ರೀತಿಸಬೇಕಾಗಿದೆ. ಯಾಕೆ? ಆದಿಯಲ್ಲಿ ಗರ್ಭದಲ್ಲಿ ನಿನ್ನ ತಾಯಿ ಹೊಟ್ಟೆಯಲ್ಲಿ ರೂಪಿಸಲ್ಪಡುವುದಕ್ಕಿಂತ ಮುಂಚಿತವಾಗಿ ನಿನ್ನ ದೇವರು ನಿನ್ನನ್ನು ಪ್ರೀತಿಸಿದನು. ನೀ ಲೋಕದಲ್ಲಿ ಜೀವಿಸುವಂತ ವೇಳೆಯಲ್ಲಿ ನನ್ನ ದೇವರು ನಿನ್ನನ್ನು ಪ್ರೀತಿಸಿದನು. ಎಲ್ಲ ಈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದ್ರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ ಎಂಬುದಾಗಿ ಹೇಳಿ ನಿನ್ನನ್ನು ಪ್ರೀತಿಸಿದ, ನಿನ್ನ ಪಾಪವನ್ನು ಕ್ಷಮಿಸಿದ. ಕಲ್ವಾರಿ ಕ್ರೂಜಿಯಲ್ಲಿ ಆತನ ಮರಣವನ್ನು ಸಂಧಿಸುವಾಗ ತಂದೆಯಾದ ದೇವರೇ ಇವರನ್ನು ಕ್ಷಮಿಸು, ಗೊತ್ತಿಲ್ಲದೆ ಮಾಡಲೆಂಬುದಾಗಿ ಆ ರೀತಿ ವಿಜ್ಞಾಪನೆಯನ್ನು ಮಾಡಿ ನಿನ್ನನ್ನು ಪ್ರೀತಿಸಿದ. ಅಂತ ಈ ಪ್ರೀತಿ ಉಳ್ಳ ಯೇಸುವನ್ನ ನೀನು ಪ್ರೀತಿಸುವುದಾದರೆ, ಹಲ್ಲೆಲೂಯಾ, ಅಂತ ಒಳ್ಳೆ ತಂದೆಯಾಗಿರುವಂತ ಯೇಸುವನ್ನ ನೀನು ಪ್ರೀತಿಸುವುದಾದರೆ ಆ ಯೇಸು ನಿನ್ನನ್ನು ಪ್ರೀತಿಸುತ್ತಾನೆ. ಹಲ್ಲೆಲೂಯಾ. ಪ್ರಾಣ ಕೊಟ್ಟ ದೇವರಿಗೆ ಪ್ರೀತಿ ಮಾಡಕ್ಕೆ ನಿನಗೆ ಗೊತ್ತಿಲ್ಲ ಅಂತಂದ್ರೆ, ಪಾಪವನ್ನು ಕ್ಷಮಿಸಿ ನಿನ್ನ ಮಗಳು ಮಗನು ಎಂಬುದಾಗಿ ಕರೆದಂತ ದೇವರಿಗೆ ಪ್ರೀತಿ ಮಾಡಕ್ಕೆ ನಿನಗೆ ಗೊತ್ತಿಲ್ಲ ಅಂತಂದ್ರೆ, ಪರಲೋಕದಲ್ಲಿ ನಿನಗೆ ಸ್ಥಾನವನ್ನು ಕೊಡ್ತೀನಿ ಮಗಳೇ ಮಗನೇ ಎಂಬುದಾಗಿ ನಿನಗೆ ಆಶ್ವಾಸನೆ ಕೊಟ್ಟು ಇಲ್ಲಿ ಹತ್ರ ಊಟ ಹಾಕಿ ಸಾಕಿದಂತ ದೇವರಿಗೆ ಪ್ರೀತಿ ಮಾಡಲಿಕ್ಕೆ ನಿನಗೆ ಗೊತ್ತಿಲ್ಲ ಅಂತಂದ್ರೆ ನಿನ್ನನ್ನು ಹೆಂಗ ದೇವರು ಪ್ರೀತಿ ಮಾಡ್ತಾನೆ. ಆಲಯಕ್ಕೆ ಬಂದು ಚಪ್ಪಾಳೆ ಹೊಡೆದ ತಕ್ಷಣ ಪ್ರೀತಿ ತೋರ್ಸಕ್ ಆಗಲ್ಲ. ನೀನು ದೇವರನ್ನು ಪ್ರೀತಿ ಮಾಡ್ತೀಯ ಅಂದ್ರೆ ಅರ್ಥ ಏನು? ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವವರು ಯೇಸುವನ್ನ ಪ್ರೀತಿ ಮಾಡ್ತಾರೆ ಎಂಬುದಾಗಿ ಅದರ ಅರ್ಥ. ನನ್ನನ್ನು ಪ್ರೀತಿಸುವವರು ನನ್ನ ಆಜ್ಞೆಗಳನ್ನು ಕೈಗೊಂಡು ನಡಿಬೇಕು. ನಾನು ಯೇಸುವನ್ನು ಪ್ರೀತಿ ಮಾಡ್ತಿದ್ದ ಬಾಯಿಡೋದಲ್ಲ, ಕೈಗೊಂಡು ನಡೆಯಬೇಕು. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆ ವಾಕ್ಯದಲ್ಲಿ ಮುಂದಕ್ಕೆ ಏನಿದೆ? ಆತನಿಂದ ನನ್ನ ಆಶೀರ್ವಾದವನ್ನು ಕಂಡುಕೊಳ್ಳುವರು, ನನ್ನ ಆಶೀರ್ವಾದವನ್ನು ಕಂಡುಕೊಳ್ಳುವವರು, ನನ್ನನ್ನು ಕಂಡುಕೊಳ್ಳುವವರು. ಎಂಥವರು? ಆತರ ನೀವು ಇರ್ಬೇಕು. ಎಂತ ಆತರ? ನೀವು ಹೇಳಿದ್ರೆ ಆಗುತ್ತೆ. ಆತರ ಇರಬೇಕು. ಹೇಗಿರ್ಬೇಕು ಆತರ? ಒಂದು ಉದಾಹರಣೆ ಹೇಳ್ಕೊಡ್ತೀನಿ. ನೀವು ಒಂದು
ಎಲ್ಲಿ ಬರುತ್ತೆ? ಎಂತ ಸಿಟಿ? ಸಿಟಿ ಸೆಂಟರ್. ಸಿಟಿ ಸೆಂಟರ್ ಆ ಸಿಟಿ ಸೆಂಟರ್ ಅಂತ ಒಂದು ಅನೌನ್ಸ್ಮೆಂಟ್ ಆಗುತ್ತೆ. ಏನಂತ? ಇವತ್ತು 7 ಗಂಟೆ ಒಳಗೆ ಬಂದವರಿಗೆ 200 ರೂಪಾಯಿಗೆ 5,000 ಬೆಲೆ ಬಾಳ್ತಕ್ಕಂಥ ರೇಷ್ಮೆ ಸೀರೆ ಕೊಡಲಾಗುವುದು. 200 ರೂಪಾಯಿಗೆ ಕಾಂಚೀಪುರಂ ಸೀರೆಯನ್ನ 5 ಗಂಟೆ ಒಳಗೆ ಬಂದವರಿಗೆ ಕೊಡಲಾಗುವುದು. 200 ರೂಪಾಯಿಗೆ 5 ರೂಪಾಯಿ ಸೀರೆಯನ್ನು ಕೊಡಲಾಗುವುದು ಅಂತ ಅನಿಸ್ತು. ಮಾಡ್ತಾ ಇರ್ತೀವಿ, ನಾನು ಪ್ರಸಂಗ ಮಾಡ್ತಾ ಇರ್ತೀನಿ. ನಿಮ್ ಕಿವಿ ಹೇಗಿರುತ್ತೆ ಈಗ? ಇದಲ್ಲ. ಅವಾಗ ಏನಾಗುತ್ತೆ? ಎಲ್ಲಿ ಆದ್ರೆ ನಿಮಗೆ ಅಲ್ಲಿ ಎಲ್ಲಿ ಆದ್ರೆ ನೀವು ಈಗ ಏಸಪ್ಪ ಒಂದು 5 ನಿಮಿಷ ತಾಳು, ನೀವು ಬರೋ ಸ್ವಲ್ಪ ತಡ ಮಾಡು, ನಾನು ಅರ್ಜೆಂಟ್ ಸಿಟಿ ಸೆಂಟರ್ಗೆ ಹೋಗ್ಬೇಕು, ಯಾಕಂದ್ರೆ 200 ರೂಪಾಯಿದು 5,000 ರೂಪಾಯಿದು 200 ರೂಪಾಯಿಗೆ ಸಿಗುತ್ತೆ ಅಂತ. ಸರಿ, ಇಲ್ಲಿ ಬರ್ತೀರಾ? ಕಾಣಿಕೆ 1 ರೂಪಾಯಿ 2 ರೂಪಾಯಿ ಹಾಕ್ತೀರಾ, ಗಟ್ಟಿ 5 ರೂಪಾಯಿ 10 ರೂಪಾಯಿ ಹಾಕ್ತೀರಾ. ಅದು ಅರ್ಧ ಹೋಗಿ ನೋಡಿ ಇನ್ನೂ ಬೇಕಷ್ಟು ತಕ್ಕಿದೆ. ಅವ್ರು ಕೇಳ್ರಿ ಅಂತ 10 ರೂಪಾಯಿ ನೋಟ್ ನಡಿದೆ ಅಂತಕ್ಕಂಥದ್ದು 20 ರೂಪಾಯಿ ನೋಡಾಗಿರ್ತಾರೆ. ಅದು ಅರ್ಧ ಹೋಗಿರುತ್ತೆ. ಅಂದ್ರೆ ಅರ್ಧ ಹೋಗಿರೋ ಪರ ಅನಿಸ್ಬಿಡ್ತೀನಿ, ಅರ್ಧ ಹೋಗಿರೋ ಇಲ್ವೇ ಇಲ್ಲ. ಅದು ಅರ್ಧ ಇಲ್ಲಿ ಹಾಕ್ತೀರಾ. 1 ರೂಪಾಯಿ ಭಿಕ್ಷೆ ಕೊಟ್ಟಿಸ್ಕೊಳ್ತಾರ? ನಾವು ಸರ್ ಬೆಂಗಳೂರು ಹೋಗಿದ್ದೆ. ಪ್ಲೀಸ್, ಐ ವಾಂಟ್ ಟೆಲ್ ಯು ಇಂಗ್ಲಿಷಲ್ಲಿ. ನನಗೆ ಇಂಗ್ಲಿಷ್ ಬರಲ್ಲ, ಅವ್ನು ಇಂಗ್ಲಿಷ್ ಕಲ್ತಾನೆ. ಪ್ಲೀಸ್, ಐ ವಾಂಟ್ ಟೆಲ್ ಯು ಭಿಕ್ಷೆ ಕಳ್ತಾನೆ ವಿಧಾನ ನೋಡಿಗಿದೆ. ಅಂದ್ರೆ 1 ರೂಪಾಯಿ 2 ರೂಪಾಯಿ ಕೊಟ್ಟೆ ಮಗನೇ, ನೀ ಕೊಡೋದ್ರೆ 10 ರೂಪಾಯಿ ಕೊಡು. ಅಂದ್ರೆ ಭಿಕ್ಷಿಕ ನಮ್ಮ ಹತ್ರ ಪುಕ್ಷೇಟೆ ಕೇಳ್ಬೇಕಾದ್ರೆ 10 ರೂಪಾಯಿ ಕೇಳ್ತಾನೆ ಅಂದ್ರೆ ನಿಮ್ಮನ್ನ ಆಶೀರ್ವಾದ ಮಾಡಿ ದೇವ್ರಿಗೆ ಏನಾಗ್ತೀರಾ ನೀವು? ಗಟ್ಟಿ ಕಾಯಿಸ ಠಾಣ ಅನ್ಬೇಕು. ಅದನ್ನ ಹಾಕ್ತೀರಾ, ಅರ್ಧೋಗಿ ನಡ್ ಹಾಕ್ತೀರಾ, ಚಲಾವಣೆ ಆಗಬೇಕಂತ ನೋಡ್ರಿ. ನನ್ನ ಹೆಂಡತಿ ಬ್ಯಾಂಕಲ್ಲಿ ಕೆಲಸ ಮಾಡ್ತಾರೆ. ನೀವು ಯಾವಾಗ ತಿನ್ನು ದುಡ್ಡು ತರಕ್ಕೆ ಹೋಗ್ತಿಲ್ಲ, ಇದನ್ನ ಕೊಡೋದ್ರೆ ಇನ್ನು ಮುಟ್ಟದೇ ಇಲ್ಲ ಅವರು ಅಂತಾರೆ. ಮುದ್ರೆ ಮಾಡಿರ್ತಕ್ಕಂಥ ಸರ್ಕಾರ ನೀವು ಕೊಡ್ತಕ್ಕಂಥ ದುಡ್ಡು ತಗೊಳ್ಳೋದಿಲ್ಲ ಅಂತ ಚಲಾವಣೆ ಆಗತಕ್ಕಂಥ ದುಡ್ಡೆಲ್ಲ ತಂದು ಇಲ್ಲ ಹಾಕ್ತೀರಾ. ಆದ್ರೆ 5,000 ರೂಪಾಯಿ ಸೀರೆ 200 ರೂಪಾಯಿ ಅಂದ ತಕ್ಷಣ ನಿಮ್ಗೆ ದುಡ್ಡೇ ಇರೋದಿಲ್ಲ. ಒಂದು 200 ರೂಪಾಯಿ ಕೊಡ್ತೀರಾ, ಒಂದು 200 ರೂಪಾಯಿ ಕೊಡ್ತೀರಾ, 200 ರೂಪಾಯಿ. ಅದು 4 ಗಂಟೆ 10 ನಿಮಿಷ ಆಗೋಗ್ಬಿಡ್ತೀನ. ಎಷ್ಟು ನಿಮಿಷ? 50 ನಿಮಿಷ. ಅಯ್ಯೋ, ಅದನ್ನ ನೋಡ್ಬೇಕು. ಅಲ್ಲಿ ಕಾಸು ಬಿದ್ದಾಡಿ, ಬಣ ಬಿದ್ದಾಡಿ, ದುಡ್ಡಿದ್ದಾನೆ, ನೀನು ನಾಳೆ ಕೊಡ್ತೀನಿ, 200 ರೂಪಾಯಿ 100 ರೂಪಾಯಿ ಸೇರಿಸ್ಕೊಡ್ತೀನಿ ಕಣೆ ಅಂತಾರೆ. ಆ 200 ರೂಪಾಯಿ ಜೊತೆ ಇನ್ನೊಂದು 200 ರೂಪಾಯಿ ನನಗೆ 2 ಸೇರಿ ಬರುತ್ತೆ ಕಣೆ ಅಂತ ಅವಳು. ಅಲ್ಲಯ್ಯ, ಅವಾಗ ನೋಡ್ಬೇಕು ಕಣೆ ನೀನು ಆ ಥರ. ಇನ್ನು ಕೇವಲ 10 ನಿಮಿಷ ಮಾತ್ರ ಕಾಲ ಮೇಲೆ ಬೆಂಕಿ ಹಾಕೊಂಡು ಓಡಾಡ್ತೀರಾ. ಅವಾಗ ಹೆಂಗ್ ಓಡಾಡ್ತೀರಾ? ಕಾಲ ಮೇಲೆ ಬೆಂಕಿ ಹಾಕೊಂಡೆ ಓಡಾಡ್ತೀರಾ. ಕೊನೆಗೆ ಯಾರು ಕೊಟ್ಟಿರೋದು ನೋಡು, ಇಡೀ ಊರಿಗೆಲ್ಲ ಶಾಪ ಹೇಳೋಳು, ಅಷ್ಟಕ್ಕೆ ಬರದೇ ಇರ್ತಕ್ಕಂಥವ್ಳು. ಇವಳು ಸ್ನೇಹಿತರ, ಇವ್ರು ಸ್ವಂತ ಕಾರಣ, ಇವ್ರು ಮೆಂಟ್ರ, ಇವ್ರು ಅಂತ ಬಾಯಿ ಬಂದಂಗೆಲ್ಲ ಬೈದು ಬಿಡ್ತಾರ. ಅದಕ್ಕೆಲ್ಲ ಆತರ ಇದೆಯಲ್ಲ, ಅಪ್ಪನ ಹುಡುಕ್ಲಿಕ್ಕೆ ಎಷ್ಟಯ್ಯ ನಿಮ್ಗೆ ಆತರ ಇದೆ. ಇರುವಂತ ಜಾಗದಲ್ಲಿ ನನ್ನ ದೇವರು, ನೀ ಕೇಳುವಷ್ಟರ ಮಟ್ಟಿಗೆ ಕೊಡುವಂತ ದೇವರು ನಿನ್ನ ದೇವರಾಗಿದ್ದಾನೆ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನನ್ನನ್ನು ಯಾರು ಅವಲಂಬಿಸುತ್ತಾರೋ ಅವರು ಎಲ್ಲ ವಿಷಯದಲ್ಲಿ ಅಭಿವೃದ್ಧಿ ಹೊಂದುವರು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹುಡುಕುವಂತ ಅವಶ್ಯಕತೆ ಇಲ್ಲ. ನೀನು ಯೇಸು ನೀನು ಅವಲಂಬಿಸು ಸಾಕು. ನನ್ನ ದೇವರು ಇರುವಂತ ಜಾಗದಲ್ಲಿ, ಕೈ ಇಟ್ಟು ಮಾಡತಕ್ಕಂಥ ಕೆಲಸದಲ್ಲಿ, ಎಲ್ಲಾ ವಿಷಯದಲ್ಲಿ ಇರುವಂತ ಜಾಗದಲ್ಲಿ ಅಭಿವೃದ್ಧಿ ಪಡಿಸುವ ದೇವರು ನಿನ್ನ ದೇವರಾಗಿದ್ದಾನೆ. ಹಲ್ಲೆಲೂಯಾ. ವಾಕ್ಯ ಓದಿ ನೋಡೋಣ. ಮೊದಲಿಗೆ ಮಾಡಬೇಕಂತೆ ಆತನ್ನು ಅವಲಂಬಿಸುವುದಕ್ಕಿಂತ ಮುಂಚಿತವಾಗಿ ಅನೇಕರಿಗೆ ಸ್ವಲ್ಪ ಕಾಯಿಲೆ ಬಂದ್ರೆ ಸಾಕು, ಅವಶ್ಯಕತೆ ಇದ್ರೆ ಸಾಕು, ಉಪವಾಸ ಪ್ರಾರ್ಥನೆ, ದೇವರೇ ನನ್ನನ್ನು ಕಾಪಾಡು, ದೇವರೇ ನನ್ನ ಕಠಿಣ ಬಿಡುಗಡೆ ಮಾಡಿ, ದೇವರೇ ಸಮಸ್ಯೆ ಒಳಗಾಗ್ಬಿಟ್ಟಿದ್ದೆ, ದೇವರೇ ಈ ಸಮಸ್ಯೆ ಪಾರು ಮಾಡಿದೇವ್ರೆ, ಮಾಡೋದೆಲ್ಲ ಮಾಡ್ಬಿಡ್ತಾರೆ, ಹಿಂಗೆಲ್ಲ ಪ್ರಾರ್ಥನೆ ಮಾಡ್ತೇವೆ, ಕಾಪಾಡ್ದೇವ್ರೆ. ಆದ್ರೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆರಿನ ಆತುರವಾಗಿ ಹುಡುಕುವುದಕ್ಕಿಂತ, ನಿನಗೆ ಸಮಸ್ಯೆಗಳು ಬಂದು ಆತುರವಾಗಿ ಹುಡುಕುವುದಕ್ಕಿಂತ ಮುಂಚಿತವಾಗಿ ನೀನು ಮಾಡಬೇಕಾದ ಕೆಲಸ ಏನಪ್ಪಾ ಅಂದ್ರೆ, ನೀನು ಆತನನ್ನು ಪ್ರೀತಿಸು. ನಿನ್ನಲ್ಲಿ ಯೇಸುವಿನ ಪ್ರೀತಿ ಕಾಣಬೇಕು. ನೀನು ಯೇಸುವನ್ನು ಪ್ರೀತಿ ಮಾಡ್ತಾ ಗೊತ್ತಿದ್ರೆ ಸಾಕು, ನೀನು ಕೇಳೋದನ್ನ ಎಲ್ಲವನ್ನು ಕೊಡುವ ದೇವರು ನಿನ್ನ ದೇವರಾಗಿದ್ದಾನೆ. ನೀನು ಯೇಸುವನ್ನು ಪ್ರೀತಿ ಮಾಡ್ಲಿಕ್ಕೆ ಗೊತ್ತಿಲ್ಲ, ಸಮಸ್ಯೆಗಳು ಬಂದಾಗ ದೇವರೇ ದೇವರೇ ಕಾಪಾಡು, ದೇವರೇ ಕಾಪಾಡು, ದೇವರೇ ಉಪವಾಸ ಪ್ರಾರ್ಥನೆ, ನನ್ನ ಬೋರ್ಡ್ ಹೆಸರಾಕಿರಲ್ಲ, ಬೋರ್ಡ್ ಹೆಸರಿರಲ್ಲ, ಬೇರೆ ಇರುತ್ತೆ, ಅವತ್ತು ಇದ್ದಿದ್ದೇ ನೋಡಿ ನಾನೇ ಜೊತೆ ಸೇರ್ಕೊಂಡ್ಬಿಡ್ತೀನಿ. ಕಾರಣ ಸಮಸ್ಯೆ, ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಡೋದೇ ಇಲ್ಲ. ಕಾರಣ ಏನು? ನೀನು ದೇವರ ಪ್ರೀತಿ ಮಾಡ್ತಾ ಇಲ್ಲ. ನೀನೇನ್ ಮಾಡ್ತಾ ಇದ್ದೆ? ದೇವರನ್ನ ನಿನ್ನ ಸಮಯಕ್ಕೆ, ನಿನ್ನ ಅನುಕೂಲಕ್ಕೆ ದೇವರನ್ನು ಉಪಯೋಗಿಸ್ಕೊಳ್ತಾ ಇದೆಯಾ? ಅದಕ್ಕೆ ದೇವರು ನಿನ್ನ ಆಶೀರ್ವಾದ ಮಾಡೋದಿಲ್ಲ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನನ್ನನ್ನು ಪ್ರೀತಿಸುವವರನ್ನ ನಾನು ಪ್ರೀತಿಸ್ತೇನೆ. ಆಮೇಲೆ ನನ್ನನ್ನು ಅವಲಂಬಿಸಿದವರಿಗೆ ನಾನು, ನನ್ನನ್ನು ಆತರಿಂದ ಹುಡುಕುವವರಿಗೆ ನಾನು ನನ್ನನ್ನ ಹಲ್ಲೆಲೂಯಾ. ಇನ್ನೊಂದು ವಾಕ್ಯವನ್ನು ಕೊಡೋಣ. ನಾನು 1ನೇ ಅಧ್ಯಾಯ 24-28 ವಚನ. ನಾನು ಕರೆದಾಗ ನೀವು ತಿರಸ್ಕರಿಸಿದಿರಿ, ನಾನು ಕರೆದಾಗ ನೀವು ನನ್ನನ್ನು ತಿರಸ್ಕಾರ ಮಾಡಿದಿರಿ. ಕೈ ಚಾಚಿದರೂ ಯಾರು, ನಾನು ಕೈ ಚಾಚಿ ಬಾಬಾ ಅಂತ ಕರೆದೆ, ನೀವು ಯಾರು ಬರಲಿಲ್ಲ. ನನ್ನ ಬುದ್ಧಿವಾದವನ್ನ ರಕ್ಷಿಕೆ ತಾರದೆ ಬಿಟ್ಟಾಕು
ಮಾಮೂಲಿ ಇದ್ದಿದ್ದೆ ಪಾಸ್ಟರ್ದು ಅಂತ ನೀವೇನ್ ಮಾಡಿದ್ರಿ? ತಿರಸ್ಕಾರ ಮಾಡಿದ್ರಿ. ನನ್ನ ತಿದ್ದುಪಾಟನ್ನು ಬೇಡವೆಂದು ನಾನು ಅನೇಕ ಸಾರಿ ಬದಲಾವಣೆ ಆದ್ರಿ, ಮಾನಸಾಂತರ ಪಡ್ರಿ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತೀನಿ ಎಂಬುದಾಗಿ ನಿಮ್ಮ ಬುದ್ಧಿಯನ್ನು ನಾನು ತಿದ್ದುದೆ. ಏನ್ ಮಾಡಿದ್ರಿ? ಬೇಡವೆಂದು ತಳ್ಳಿಬಿಟ್ಟಿದ್ದೀರಿ. ಅಯ್ಯೋ ಬಿಟ್ಟ ಹಾಕಿದ್ದು ಮಾಮೂಲಿ ಇದ್ದಿದೆ, ನಾನೇನು ಅವ್ರ ಮಾತು ಕೇಳ್ಬೇಕಂತ ರೂಲ್ಸ್ ಇದೆಯಾ ಅಂತ ಏನ್ ಮಾಡಿದ್ರಿ? ನೀವು ತಳ್ಳಿ ಬಿಟ್ಟಿರಿ. ಆಮೇಲೆ ಆದ ಕಾರಣ ಈಗ ಹೇಳ್ರಿ, ಈಗ ನಾನು ಕರೆದಾಗ ನೀನು ಬರಲಿಲ್ಲ, ನಾನು ಪ್ರೀತಿಸಿದಾಗ ನೀವು ನನ್ನ ಪ್ರೀತಿ ಮಾಡಲಿಲ್ಲ, ನನ್ನ ಆಶೀರ್ವಾದ ಮಾಡಬೇಕೆಂಬುದಾಗಿ ನಾನು ನಿಮ್ಮನ್ನು ಕರೆದೆ, ನೀವು ಬರಲಿಲ್ಲ, ನನ್ನ ಮಾತನ್ನು ತಿರಸ್ಕಾರ ಮಾಡಿದ್ರಿ. ಆದ್ರಿಂದ ಈಗ ನಾನೇನ್ ಮಾಡ್ತೀನಿ ಗೊತ್ತಾ? ಏನ್ ಮಾಡ್ತೀನಿ? ಬಿರುಗಾಳಿಯಂತೆ ಅಪಾಯವು, ಬಿರುಗಾಳಿಯಂತೆ ಅಪಾಯವು, ತುಫಾನಿನಂತೆ ಆಪತ್ತು ಬಂತು, ತುಫಾನಿನಂತೆ ಆಪತ್ತುಗಳು, ನಿಮಗೆ ಶ್ರಮ ಸಂಕಟಗಳು ಸಂಭವಿಸುವಾಗ, ನಿಮಗೆ ಶ್ರಮ ಸಂಕಟಗಳು ನಿಮಗೆ ಸಂಭವಿಸುವಾಗ, ನಿಮ್ಮ ಅಪಾಯದಲ್ಲಿ, ನಿಮ್ಮ ಅಪಾಯದಲ್ಲಿ, ನಿಮ್ಮ ಅಪಾಯದಲ್ಲಿ, ನಿಮ್ಮ ಅಪಾಯದಲ್ಲಿ, ಹಲ್ಲೆಲೂಯಾ, ಉங்களுடைய ಆಪತ್ತಿலே ನಾನು ನಗುವೆನು, ನಾನು ನಗುವೆನು. ನೋಡ್ರಿ, ದೇವ್ರು ನಗುವಂತ ಸಮಯ ಯಾವಾಗ ಗೊತ್ತಾ? ನೀವೆಂತ ತೋಜನ ரொம்ப ಎದುರಿನಿಂದ ಪಾಯಿಪು ಅప్పుడు ತಾಮನು ಅಂತ ನಿಮ್ಮ ಅಣ್ಣಲ್ಲಿ ಒಂದು ಸರಿ ನಿಮ್ಗೆ ಆಗದೇ ಇರೋರು ಚೆನ್ನಾಗಿ ಬುಡ್ಬಿಟ್ಟು ನಿಮ್ಮ ಮುಂದೆ ಕಾರ್ ಓಡಾಡ್ತಿರ್ತಾರೆ, ಒಳ್ಳೆ ಸೀರೆ ಕಟ್ಕೊಂಡು ಜಲ ಅಂತ ಜಿಮ್ಗಳನ್ನು ಹಾಕೊಂಡು ಹೀಗೆ ಓಡಾಡ್ತಿರ್ತಾರೆ. ನೀವು ಕೊಟ್ಟು ಏನು ಹಾಕಿರ್ತೀರ. ಆಮೇಲೆ ಅವರ ಒಂದೆಲ್ಲ ಕಳ್ಕೊಂಡ್ಬಿಟ್ಟು ವಿಧವೆ ಥರ ಸೀರೆ ಹಾಕೊಂಡು ಬರ್ತಿರ್ತೀವಿ, ಎಲ್ಲ ಕಳ್ಕೊಂಡು ವಿಧವೆ ಥರ ಸೀರೆ ಹಾಕೊಂಡು ಹಿಂಗೆ ಬರ್ತಿರ್ತಾರೆ. ಅವಾಗ ಏನು ಮಾಡ್ತೀರಿ ನೀವು? ఎగురున్నా ఇప్పుడు ఎలా ఎగురంటే నిందప్ప ఇప్పుడు ఎలా పోయిట్టు నాయ కాంచీపురం నాయ మీద ಅನ್ನಲ್ಲ ನೀವು. ಅದೇ ತರ ನಿನ್ನ ದೇವರು ನಿನ್ನನ್ನು ನೋಡಿ ನಗುವನು ಎಂಬುದಾಗಿ. ಅಪ್ಪ ನಕ್ಕಿಲ್ಲಯ್ಯ, ನೀವು ಮಕ್ಕಳ ಮೇಲೆ ಉಗುಳುವಾಗ ಅಪ್ಪ ನಗಾಡಲಿಲ್ಲ, ಅಪ್ಪ ಏಸಪ್ಪ ಕೋಪ ಮಾಡ್ಕೊಳ್ಳಿಲ್ಲ, ಏಸಪ್ಪ ತಲೆ ತೆಗೆಸಲಿಲ್ಲ. ನಿನ್ನ ಮಕ್ಕಳ ಮೇಲೆ ಉಳಿದಾಗಲ್ಲ, ಕೆನ್ನೆ ಮೇಲೆ ಹೊಡೆದಾಗೂ ಸಹ ಅಪ್ಪ ಸಿಟ್ಟು ಮಾಡ್ಕೊಳ್ಳಿಲ್ಲ, ಆತನು ಕೋಪನು ಸಹ ಮಾಡ್ಕೊಳ್ಳಿಲ್ಲ. ಆದರೆ ನೀನು ಆತನ ಮಾತಿಗೆ ವಿಧಿಯನ್ನಾಗದೆ ನೀನು ನಡೆಯುವಾಗ, ಆತನು ಕೂಗುವಾಗ, ಆತನ ಮಾತಿಗೆ ನೀನು ಕಿವಿಗೊಟ್ಟು ನಡೆಯದೇ ಇರುವಾಗ, ಬಿರುಗಾಳಿಯಂತೆ ಬಂದಂತಹ ಶೋಧನೆಗಳು, ತುಫಾನಿನಂತೆ ಬಂದಂತಹ ಕಷ್ಟಗಳು ನಿನ್ನನ್ನು ಆವರಿಸಿಕೊಳ್ಳುವಾಗ, ಯೇಸುವೇ ಎಂಬುದಾಗಿ ಕೂಗುವಾಗ ಆತನು ನಿಮ್ಮನ್ನು ನೋಡಿ ನಗಾಡುವ ದೇವರಾಗಿದ್ದಾನೆ. ಬೈಬಲ್ ಬರೆಯಲ್ಪಟ್ಟಿದೆ, ಯೇಸು ಸ್ವಾಮಿ 3 ಸಾರಿ ಕಣ್ಣೀರು ಬಿಟ್ಟನು ಎಂಬುದಾಗಿ. ನಗಾಡಿದ್ದು ಎಲ್ಲೂ ಚರಿತ್ರೆ ಇಲ್ವಾ ಬೈಬಲ್? ನಗಾಡಿದ್ದು ಎಲ್ಲೂ ಇಲ್ಲ. ಆದರೆ ನಾನು ಕೇಳ್ತಾ ಇದೆ, ಯಾವಾಗ ನಗಾಡ್ತಾರೆ ಗೊತ್ತಾ? ನೀನು ಆತನ ಮಾತನ್ನು ಮೀರಿ ನಡೆದು ಕಷ್ಟಗಳು ಬರುವಂತ ಸಂದರ್ಭದಲ್ಲಿ ನೀನು ನಗಾಡ್ತೀಯಲ್ಲ, ನೀನು ದುಃಖ ಪಡ್ತೀಯಲ್ಲ, ಆಗ ನನ್ನ ದೇವರು ನಿಮ್ಮನ್ನು ನೋಡಿ ನಗಾಡುವ ದೇವರಾಗಿದ್ದಾನೆ. ಇನ್ನೊಂದ್ಸರಿ ಓದಿನ ವಾಕ್ಯನ ಕನ್ನಡ ಪಡೆಯುವ. நீங்கள் பயப்படும் காரியம் புசல் போல் வரும்போது. ಅಮ್ಮ ತಾಯಿ ಬೇರೆ ಪಡಿಮ್ಮ, 24 ಪಡಿಮ್ಮ. நான் கூப்பிட்டும் நீங்கள் கேட்க மாட்டோம் என்கிறீர்கள். ಹಲ್ಲೆಲೂಯಾ. ಅವ್ರು ಹೇಳ್ತಾರೆ, ನೀವು ಹೇಳಿ. நான் கூப்பிட்டும் நீங்கள் கேட்க மாட்டோம் என்கிறீர்கள். ಅಂಗಲ್ ಮಾಡಿ ನೀ ಕೂಪಿಟ್ಟೀರ್, ನಾங்கள் ಕೇಳ್ತೀವಿ ಅಂತ ಕೇಳ್ರಿ. ಈಗ ಎಲ್ಲ ಹೇಳ್ರಿ, ನೀ ಕೂಪಿಟ್ಟಿಂಗೋ ನಾನು ಕೇಳ್ತೇವೆ ಹೇಳು. ನೀನು ಕೂಗಿದೆ, ನಾನು ಕೇಳಲಿಲ್ಲ. ಬೈಬಲ್ ಹೇಳಿದ್ರಾಜಿ, ನೀನು ಕೂಗುವಾಗ ನಾನು ಕಿವಿಗೊಡಲಿಲ್ಲ, ನೀನು ಕೂಗುವಾಗ ನಾನು ಕಿವಿಗೊಡಲಿಲ್ಲ ಎಂದು ಕನ್ನಡ ಓದಿರಲಿಲ್ಲ. ನೀನು ಕೈ ಚಾಚಿದೆ, ನಾನು ಕೈ ಚಾಚಿದೆ, ನೀವು ಯಾರು ಸಹ ಹೇಳ್ರಿ. ನೀನು ಕೈ ಚಾಚಿದೆ, ನಾನು ಗಮನಿಸಲಿಲ್ಲ. ದೇವರೇ ನಿಮ್ಮ ಬುದ್ಧಿವಾದವನ್ನ ಹಲ್ಲೆಲೂಯಾ. ನೀನು ಕೂಗಿದೆ, ನಾನು ಕೇಳಲಿಲ್ಲ. ಹೇಳ್ರಿ, ನೀನು ಬುದ್ಧಿ ಚಾಚಿ ಕರೆದೆ, ನಾನು ಗಮನ ಕೊಡ್ಲಿಲ್ಲ. ಆಮೇಲೆ ಏನಂತೆ? ನಾನು ನೀನು ಬುದ್ಧಿ ಮಾತನ್ನು ಹೇಳಿದೆ, ದೇವರೇ ಇದು ಮಾಡಬೇಡ ಹಿಂಗಾಗುತ್ತೆ, ಇದು ಮಾಡಬೇಡ ಹಿಂಗಾಗುತ್ತೆ, ಇದು ಮಾಡಬೇಡ ಹಿಂಗಾಗುತ್ತೆ, ಹಿಂಗ್ ಮಾಡುತ್ತ ಬುದ್ಧಿ ಮಾತನ್ನು ಹೇಳಿದೆ. ಹೇಳ್ರಿ, ಬುದ್ಧಿ ಮಾತನ್ನು ಹೇಳಿದೆ. ನೀನ್ ಯಾರೇ ನನಗೆ ಹೇಳಕ್ಕೆ? ಹೇಳ್ರಿ, ನೀನ್ ಯಾರೇ ನನಗೆ ಹೇಳಕ್ಕೆ? ಹೇಳಲ್ಲ, ಮಾಡ್ತೀರಲ್ಲ. ನಾನು சொல்ல மாட்டேன், செய்து காட்டுவேன். அப்படியா? நான்
ನಾನು ಹೇಳುವುದಿಲ್ಲ, ಮಾಡಿ ತೋರಿಸುತ್ತೇನೆ ಅಂತನಾ? ಹಲ್ಲೆಲೂಯಾ. ಒಂದು ದಿನ ಬರುತ್ತೆ. ಯಾವ ದಿನ ಬರುತ್ತೆ? ಇಷ್ಟೆಲ್ಲ ನಾನು ಹೇಳಿದ್ರು ಸಹ ನನ್ನ ಮಾತಿಗೆ ಕಿವಿ ಕೊಡದೆ ಆಸ್ತಿ ಹೇಳ್ಕೊಂಡು ಮನೆ ಮಾಡಿ ನಿದ್ರೆ ಹೊಡಿತಿರ್ತೀರಲ್ಲ, ಅಂಥವ್ರಿಗೆ ದೇವರು ಹೇಳ್ತಾನೆ, ಒಂದು ದಿನ ಬರುತ್ತೆ ತುಫಾನು ರೀತಿಯಲ್ಲಿ, ಬಿರುಗಾಳಿಯ ರೀತಿಯಲ್ಲಿ ನಿನ್ನ ಕುಟುಂಬಕ್ಕೆ ವಿರುದ್ಧವಾಗಿ ನಾನು ನಿಲ್ಲುವಂತ ದಿನ ಬರುತ್ತೆ. ಆಗ ನೀನೇನ್ ಮಾಡ್ತೀಯಾ? ಏನ್ ಮಾಡ್ತೀನಿ ಅವಾಗ? ಹಲ್ಲೆಲೂಯಾ. ನೀನೇನ್ ಮಾಡ್ತೀಯ ಅವಾಗ? ಕೂಗ್ತೀಯ, ಕಿರ್ಚಾಡ್ತೀಯ, ಕಾಪಾಡು ಕಾಪಾಡು ಅಂತ ಕಳ್ತೀಯ, ಅಯ್ಯೋಯ್ಯೋ ಅಂತ ಅಳ್ತೀಯ. ಆಗ ನಾನು ನಿನ್ನ ಅಳುವನ್ನು ನೋಡಿ ನಾನು ಅಂತ ನಗಾಡಬೇಕು. ಹಲ್ಲೆಲೂಯಾ. ಏಸಪ್ಪ ನಗಾಡಕ್ ಬರಲ್ಲ ಅನ್ಕೊಂಡಿದ್ದೀರಾ? ಏಸಪ್ಪ ನಗಾಡಕ್ ಬರಲ್ಲ ಅಂತ ಇಟ್ಕೊಂಡ್ಕೊಂಡಿದ್ದೀರಾ? ಸೂಪರ್ ಅವರು, ಸೂಪರ್ ಅವರು, ನಗಾಡಲು ಸೂಪರ್. ಅದೇ ಪ್ರಕಾರವಾಗಿ ನಿನ್ನ ಪಾಪಗಳಿಗೋಸ್ಕರವಾಗಿ ಕಣ್ಣೀರು ಸುರಿಸಲಿಕ್ಕೆ ಸಹ ಸೂಪರ್ ಆಗಿದ್ದಾರೆ. ನಿನ್ನ ಒಬ್ಬಳಿಗೋಸ್ಕರವಾಗಿ ಕಣ್ಣೀರು ಸುರಿಸಿದ್ದಾನೆ, ನಿನ್ನ ಪಟ್ಟಣಕ್ಕಾಗಿ ಕಣ್ಣೀರು ಸುರಿಸಿದ್ದಾನೆ, ಇಡೀ ಪ್ರಪಂಚಕ್ಕಾಗಿ ಸ್ವಾಮಿ ಕಣ್ಣೀರು ಸುರಿಸಿದ್ದಾನೆ. ಬೈಬಲ್ ಇದೆ, ಒಬ್ಬೊಬ್ಬರಿಗೋಸ್ಕರವಾಗಿ, ಒಂದೊಂದು ಕುಟುಂಬಗಳಿಗೋಸ್ಕರವಾಗಿ, ಒಂದು ರಾಜ್ಯಕ್ಕಾಗಿ, ಒಂದು ದೇಶಕ್ಕಾಗಿ, ಇಡೀ ಪ್ರಪಂಚಕ್ಕಾಗಿ ನನ್ನ ಯೇಸು ಕಣ್ಣೀರು ಸುರಿಸಿದ್ದಾನೆ. ಆ ದೇವರ ಮಾತಿಗೆ ನೀವು ವಿಧೇಯರಾಗಿ ನಡೆಯದೆ ಹೋದರೆ ಒಂದು ದಿನ ಬರುತ್ತೆ ನಿಮ್ಮ ಕಷ್ಟ ಕಾಲದಲ್ಲಿ ಆತ ನಗುವಂತ ದಿನ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಂದು ವಾಕ್ಯ ನೋಡ್ಕೊಳ್ಳೋಣ. ಜ್ಞಾನೋಕ್ತಿಯ ಪುಸ್ತಕ 5ನೇ ಅಧ್ಯಾಯ 12ರಿಂದ 13 ವಚನ. 22 ಕಂಟಿನ್ಯೂ ಓದ್ಬಿಟ್ರಾ? ಇನ್ನು ಓದಿಲ್ಲ? ಇನ್ನೂ ಇದೆಯಾ? ಇದೆ, ಇನ್ನೂ ಇರ್ತೀರಾ ಅಂತೆ ಹೇಳಲ್ಲ. ಇರಿ ನಾ ಈ ಚೆನ್ನಾಗಿ ಹೊಡ್ಕೊಡ್ತೀರ, ಪಟ ಪಟ ಹೊಡ್ತೀರ, ತುಂಬಾ ಮುಂದೆ ಆ ಥರ ಇನ್ನೂ ಇದೆ. ಹೋಗಿ. ಆಗ ಅವರು ನನಗೆ ಮೊರೆಯಿಡುವರು. ನಾನು ಉತ್ತರ ಕೊಡೆನು. ನಾನು ಕೊಡಲಿಲ್ಲ. ಯಾಕೆ? ನಾನು ಕರೆದ ನೀನು ಬರಲಿಲ್ಲ, ನಾನು ಕೂಗುವುದನ್ನು ಕಿವಿ ಕೊಡಲಿಲ್ಲ, ತಿರಸ್ಕಾರ ಮಾಡಿದೆ. ಆಗ ತುಫಾನ್ ಬಂತು, ನಿನ್ನ ಮನೆಯನ್ನು ಬಡಿತು, ಬಿರುಗಾಳಿ ಬಂತು, ನೀನು ಕೊಚ್ಕೊಂಡು ಹೋಗ್ತಾ ಇದೆಯಾ? ಆಗ ಏನ್ ಮಾಡ್ತೀನಿ ನೀನು? ನಾನು ನಗಾಡ್ತಾ ಇರ್ತೀನಿ, ನೀನು ಕೂಗಾಡ್ತಿದ್ಯಾ, ಅಯ್ಯೋ ಕಾಪಾಡು 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 ಅಂತ. ಆಗ ನಾನೇನ್ ಮಾಡ್ತೀನಿ? ನೀನು ಹೆಂಗೆ ಉತ್ತರ ಕೊಡದೇನೆ ಮಲ್ಲಿದ್ಕೊಂಡು ಅದೇ ಪ್ರಕಾರವಾಗಿ ನಾನು ನಿನ್ನ ಕೂಗುವಂತ ಸಂದರ್ಭದಲ್ಲಿ ನಿನ್ನ ಪ್ರಾರ್ಥನೆಗೆ ನಾನು ಉತ್ತರ ಕೊಡುವುದೇ ಇಲ್ಲ. ನನ್ನ ಕಥೆ ಹೇಳ್ತಾ ಇಲ್ಲ, ದೇವರ ವಾಕ್ಯ ಹೇಳ್ತಾ ಇದೆ. ಆ ವಾಕ್ಯದಲ್ಲಿರ್ತಕ್ಕಂಥ ಸತ್ಯವಿರ್ತಕ್ಕಂಥ ಒಂದು ಅಕ್ಷರವಾಗಲಿ, ಒಂದು ಸೊನ್ನೆ ಆಗಲಿ ನೆರವೇರದೆ ಇರುವುದಿಲ್ಲ. ಪ್ರತಿಯೊಂದು ನೆರವೇರ್ತಕ್ಕಂಥದ್ದೇ ಈ ಸತ್ಯವಿರ್ತಕ್ಕಂಥದ್ದು. ಇದು ಸತ್ಯವಾಗಿರ್ತಕ್ಕಂಥ ವೇದ, ಸುಳ್ಳಾಗಿರ್ತಕ್ಕಂಥ ಕತೆ ಕಾದಂಬರಿ ಅಲ್ಲ, ಪುರಾಣವೂ ಸಹ ಅಲ್ಲ, ಯಾವುದೋ ಒಂದು ಕಥೆ ಅಲ್ಲ. ನಡೀತಕ್ಕಂಥ, ನಡೆದಂತ, ಮುಂದೆ ನಡೀತಕ್ಕಂಥ ಎಲ್ಲ ಸತ್ಯಾಂಶವನ್ನ ಬರೆದಿರ್ತಕ್ಕಂಥ ಗ್ರಂಥವೇ ಸತ್ಯವೇದ ಆಗಿದೆ. ಅವ್ರು ಹೇಳ್ತಾ ಇದ್ದಾರೆ, ನಾನು ಕೂಗುವಾಗ ನೀನು ಬರಲಿಲ್ಲ, ನಾನು ಕೇಳಿದಾಗ ಕಿವಿ ಕೊಡಲಿಲ್ಲ, ನನ್ನನ್ನು ತಿರಸ್ಕಾರ ಮಾಡಿದೆ, ಅದಕ್ಕೆ ನಾನೇನ್ ಮಾಡಿದೆ? ಬಿರುಗಾಳಿ ಬಂತು, ತುಫಾನ್ ಬಂತು, ನಾನು ನೀನು ನೋಡಿ ನಗಾಡಿದೆ. ಆ ಸಂದರ್ಭ ನೀನೇನ್ ಮಾಡ್ತೀನಿ? ಈಗ ಮೊರೆಗೆ ಸ್ಟಾರ್ಟ್ ಮಾಡ್ತೀಯ. ಆಗ ನಾನೇನ್ ಮಾಡ್ತೀನಿ? ಹಲ್ಲೆಲೂಯಾ. ಈಗ ನಾನು ಹೇಳ್ರಿ, ದೇವರೇ ತುಫಾನ್ ಬಂತು, ಬಿರುಗಾಳಿ ಬಂತು, ನಾನು ತುಂಬಾ ಕಷ್ಟದಲ್ಲಿ ದೇವರೇ, ನನ್ನನ್ನು ಕಾಪಾಡು ದೇವರೇ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಹೇಳ್ತಾರಾಗಿ ಆಗ ದೇವ್ರು ಹೇಳ್ತಾ ಇದ್ದಾರೆ, ನಿನ್ನ ಮೊರೆಯನ್ನು ನಾನು ಕೇಳುವುದೇ ಇಲ್ಲ. ಹಲ್ಲೆಲೂಯಾ. ಇದು ಬೇಕಾ ನಿಮಗೆ? ಈ ಆಶೀರ್ವಾದ ನಿಮಗೆ ಬೇಕಾಗಿದೆಯಾ? ಇಂಥ ಶಾಪ ನಮ್ಗೆ ಅವಶ್ಯಕತೆ ಇದೆಯಾ? ಇಂಥ ತಿರಸ್ಕಾರ ನಿಮ್ಗೆ ಅವಶ್ಯಕತೆ ಆಗಿದೆಯಾ? ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನ ಮೊರೆಯನ್ನು ಕೇಳುವುದಿಲ್ಲ ಎಂಬುದಾಗಿ. ಆಮೇಲೆ ಮುಂದಕ್ಕೆ ನನ್ನನ್ನು ಆತುರದಿಂದ ಹುಡುಕಿದರು. ನನ್ನನ್ನು ಅವಾಗ ಫಸ್ಟ್ ಆತುರದಿಂದ ಹುಡುಕುವವರು ನನ್ನನ್ನು ಕಂಡುಕೊಳ್ಳುವರು. ಯಾವಾಗ? ನಾನು ಕೂಗುವಾಗ, ನನ್ನ ಫೆಲೋಶಿಪ್ ಇರುವಾಗ, ನನ್ನ ಐಕ್ಯತೆ ಇರುವಾಗ, ನೀನು ಆತುರ ಹುಡುಕುವಾಗ ಕಂಡುಕೊಂಡಿದ್ದೆ. ಈಗ ತುಫಾನು ಬಂದು, ಬಿರುಗಾಳಿ ಬಂದು ನಿನ್ನ ಮನೆಗೆ ಹೊಡಿತಿರುವಾಗ ನೀನು ಆತುರ ಹುಡುಕ್ತೀಯ. ಆಗ ನಾನು ಕಾಣಿಸೆನು. ಹಲ್ಲೆಲೂಯಾ. ಯಾವ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ? ನಾನು ಕರೆಯುವಂತ ಸಂದರ್ಭದಲ್ಲಿ ನನ್ನ ಕೂಗಿಗೆ ಬೆಲೆ ಕೊಟ್ಟು ನೀನು ಬಂದಿರುವುದಾದರೆ ನಾನು ಎಲ್ಲಾ ಸಂದರ್ಭದಲ್ಲಿ ಯೋಬನ ಕುಟುಂಬಕ್ಕೆ ಬೇಲಿ ಹಾಕಿದ ಪ್ರಕಾರವಾಗಿ, ಯೋಬನ ಮಕ್ಕಳಿಗೆ ಬೇಲಿ ಹಾಕಿದ ಪ್ರಕಾರವಾಗಿ, ಅವನ ಆಸ್ತಿಗೆ ಬೇಲಿ ಹಾಕಿದ ಪ್ರಕಾರವಾಗಿ ನಾನು ಬೇಲಿಯನ್ನು ಹಾಕಿ ನಿನ್ನನ್ನು ಕಾಪಾಡುತ್ತಿದ್ದೆ. ನಾನು ನಿನ್ನನ್ನು ಪ್ರೀತಿ ಮಾಡಿದೆ. ಅದೇ ಪ್ರಕಾರವಾಗಿ ನೀನನ್ನು ಪ್ರೀತಿಸಿರುವುದಾದರೆ ನಾನು ಬಿರುಗಾಳಿ ಬರುವಂತ ವೇಳೆಯಲ್ಲಿ, ತುಫಾನು ಬರುವಂತ ವೇಳೆಯಲ್ಲಿ ನೀನು ಕೂಗುವಾಗ ನಿನ್ನ ಹತ್ತಿರವಿದ್ದು ನಿನ್ನ ಬಿಡಿಸಿ ನಿನ್ನನ್ನು ನಾನು ಘನಪಡಿಸ್ತಾ ಇದ್ದೆ. ನನ್ನನ್ನು ತಿರಸ್ಕಾರ ಮಾಡಿದೆ ಅಲ್ವಾ? ನನ್ನ ಅಪಹಾಸ್ಯ ಮಾಡಿದೆ ಅಲ್ವಾ? ಹೊಗೆಯ ಅಂತ ನೀನು ಹೇಳಿದೆ ಅಲ್ವಾ? ಬಿಟ್ಟಾಕಯ್ಯ ಅಂತ ಹೇಳಿದೆ ಅಲ್ವಾ? ಈಗ ನಾನು ಹೇಳ್ತಾ ಇದ್ದೀನಿ, ಅಂತ ಸಂದರ್ಭ ಬಂದಾಗ ಅವಾಗ ನೀನು ಆತರ ಹುಡುಕ್ತಿಯಲ್ಲ, ಅವಾಗ ಆತರವಾಗಿ ಹುಡುಕ್ಲಿಲ್ಲ, ಈಗ ಆತರವಾಗಿ ಹುಡುಕ್ತೀಯ. ನಾನು ನಿನಗೆ ಕಾಣಿಸಿಕೊಳ್ಳುವುದೇ ಇಲ್ಲ. ನಾನು ಹೇಳ್ತಕ್ಕಂಥ ಮಾತಲ್ಲ,
ದೇವರು ಹೇಳ್ತಕ್ಕಂಥ ಒಂದು ಮಾತಾಗಿದೆ. ಪ್ರೀತಿಯ ದೇವರ ಮಕ್ಕಳು, ಈ ಸಂದೇಶಗಳನ್ನ ಸ್ಥಾಪಿಸುವಾಗ, ಈ ಸಂದೇಶಗಳನ್ನ ರೆಡಿ ಮಾಡುವಂತ ಸಂದರ್ಭದಲ್ಲಿ ನಾನು ಎಷ್ಟೆಲ್ಲ ಭಯಪಟ್ಟಿದ್ದೀನಿ ಗೊತ್ತಾ? ಎಷ್ಟೆಲ್ಲ ಭಯಪಟ್ಟಿದ್ದೀನಿ ಗೊತ್ತಾ? ಕೈಕಾಲು ನಡುಗ್ಬಿಟ್ಟಿದೆ, ರೋಮ ನಿಗಿರ್ಬಿಟ್ಟಿದೆ ನನಗೆ. ಇಂಥ ಒಂದು ವಾಕ್ಯಗಳನ್ನ ದೇವರು ಕೊಡ್ತಾ ಇದ್ದಾರೆ ಎಂಬುದಾಗಿ ನನ್ನ ಪ್ರೀತಿಯ ದೇವರ ಮಕ್ಕಳೇ, ದೇವರ ವಾಕ್ಯವನ್ನು ಉದಾಸೀನ ಮಾಡುವುದಾದರೆ, ದೇವರ ವಾಕ್ಯವನ್ನು ಅಲ್ಲಗಳೆಯುವುದಾದರೆ, ದೇವರ ವಾಕ್ಯಕ್ಕೆ ನೀವು ತಿರಸ್ಕಾರ ಮಾಡುವುದಾದರೆ ಒಂದು ದಿನ ಬರುತ್ತೆ, ಆತುರವಾಗಿ ನೀವು ಹುಡುಕುವಾಗ ನನ್ನ ದೇವರು ನಿನ್ನಗೆ ಕಣ್ಣಿಗೆ ಕಾಣುವುದೇ ಇಲ್ಲ. ಆಮೇಲೆ ಹಲ್ಲೆಲೂಯಾ. ಸರಿ, ಇನ್ನೊಂದು ವಾಕ್ಯ ಉಳ್ಕೊಂಡ 4:5ನೇ ಅಧ್ಯಾಯ 12-13ನೇ ವಚನ. ಅಯ್ಯೋ ಅಯ್ಯೋ, ನಾನು ಸದುಪದೇಶವನ್ನು ಎಷ್ಟು ದ್ವೇಷಿಸಿದೆ. ನಾನು ದೇವರ ಸೇವಕರು ಮಾಡತಕ್ಕಂಥ ಉಪದೇಶವನ್ನು ಎಷ್ಟು ನಾನು ದ್ವೇಷ ಮಾಡಿದೆ. ತಮಿಳು ಪಡಿಮ. ಅಯ್ಯೋ ಅಯ್ಯೋ, ಬೋಧಕத்தை நான் வெறுத்தேன். ಏನಂತೆ ಸ್ಟಾರ್ಟಿಂಗ್ ಏನು? ಅಯ್ಯೋ, ಅಯ್ಯೋ ಎಲ್ಲಿ ಬರುತ್ತೆ? ಅಯ್ಯೋ ಅಂತ ಕೂಗುವಂತ ಜಾಗ ಯಾವುದು? ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಗೆ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅವಾಗ ನೀವು ಕೂಗೋದು ಅಯ್ಯೋ ಅಂತ. ನಿಮ್ಮ ಮಕ್ಕಳು ನೋಡಿರಿ, ಥ್ಯಾಂಕ್ಸ್ ಮಮ್ಮಿ ಅಂತ ಹೇಳ್ತಾರ ಅಂತಾರ. ಏನಂತ ಸ್ಟಾರ್ಟ್ ಮಾಡಿದ ತಕ್ಷಣ ಯೇಸುವೇ ನನ್ನ ಕಾಪಾಡು ಅಂತ ಹೇಳ್ತಾರ? ಇಲ್ಲ, ಒಂದು ಮೊದಲೇ ಅಯ್ಯೋ ಅಂತಾರೆ. ಆಗ ನೀವೇನ್ ಮಾಡ್ತೀಯ? ಅವಾಗ ಪ್ರಾರ್ಥನೆ ಹಿಂಗ್ ಸ್ಟಾರ್ಟ್ ಆಗುತ್ತೆ ಗೊತ್ತಾ? ನಿಮ್ ಪ್ರಾರ್ಥನೆ, ಪರಲೋಕದಲ್ಲಿ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧನ ನಾಮಕ್ಕೆ ಸ್ತೋತ್ರವಾಗಲಿ, ನಿನ್ನ ಪರಿಶುದ್ಧನು, ಅಮೂಲ್ಯನು, ಪವಿತ್ರನು, ನಂಬಿಗಸ್ತನು ಅಂತ ಸ್ಟಾರ್ಟ್ ಆಗಲ್ಲ. ಅವಾಗ ಸ್ಟಾರ್ಟಿಂಗ್ ಅಯ್ಯೋ. ಹಲ್ಲೆಲೂಯಾ. ಎಚ್ಚರಿಕೆ ಆಗಿರಲಿ. ದೇವರು ನೀವು ಕೊಡ್ತಕ್ಕಂಥ ಉಚಿತವಾದ ಸಮಯ, ಉಚಿತವಾದಂತಹ ಆರೋಗ್ಯ, ಉಚಿತವಾಗಿರ್ತಕ್ಕಂಥ ಆಯುಷ್ಕಾಲು, ಉಚಿತವಾಗಿರ್ತಕ್ಕಂಥ ಎಲ್ಲವನ್ನು ದೇವರು ಕೊಡುವಂತ ದಿನದಲ್ಲಿ ನೀನೇ ಓ ಅಂತ ಅಂತ ಕುತ್ಕೊಂಡ್ರೆ ಒಂದು ದಿನ ಬರುತ್ತೆ ನೀನು ಅಯ್ಯೋ ಎಂಬುದಾಗಿ ಕೂಗುವಂತ ದಿನ. ಎಲ್ಲಿಂದ? ನರಕದಿಂದ, ಮನೆಯಿಂದ ಅಲ್ಲ, ಸಭೆಯಿಂದಲೂ ಅಲ್ಲ, ನರಕದಿಂದ ಕೂಗ್ತೀಯ. ಯಾವ ರೀತಿ? ಐಶ್ವರ್ಯವಂತರು ಕೂಗುತ್ತಾನೆ, ಅಬ್ರಾಹ್ಮನೇ, ದಾವೀದನ ಕುಮಾರನೇ, ನನ್ನ ಮೇಲೆ ಕನಿಕರ ಇಡು. ಲಾಜರನ ಕಿರುಬೆರಳಿನಿಂದ ಎಷ್ಟಂತೆ ಅವನು ಮಾಂಸ ಕರ್ರ ಹಿಡಿತಿದ್ದ, ಕೋಳಿ ಕಾಲು, ದನದ ಕಾಲು, ನಾಯಿ ಕಾಲಲ್ಲಿ ಹಿಡಿತಾ ಇದ್ದ. ಅವಾಗ ರಾಜನ ಜ್ಞಾಪಕ ಬರಲಿಲ್ಲ, ಅವಾಗ ದೇವರೇ ಜ್ಞಾಪಕ ಬರಲಿಲ್ಲ, ಅಬ್ರಾಹ್ಮನ ದೇವರೇ ಬಂದಾಗ ಅವಾಗ ಜ್ಞಾಪಕ ಬರಲಿಲ್ಲ. ಚೆನ್ನಾಗಿ ತಿಂತಾ ಇದ್ದ. ಈಗ ರಾಜರು ನೋಡ್ತಾ ಇದ್ದಾನೆ, ಎಷ್ಟು ಚೆನ್ನಾಗಿ ಕಾಣ್ತಾನೆ ಮರ, ಇವನು ಸೂಪರ್ ಸ್ಟಾರ್ ಆಗಿ ಕಾಣ್ತಿದ್ದಾನೆ. ಅಯ್ಯೋ ಎಷ್ಟು ಲಕ್ಷಣವಾಗಿದೆ, 10,000 ಇದರಲ್ಲಿ ಗಜಪ್ರಾಯ ಅಂತ ಕಾಣ್ತಾ ಇದ್ದಾನೆ ರಾಜನ. ಈಗ ಅವ್ರು ಕುಷ್ಠರೋಗಿ ಹೆಂಗಿದ್ದ, ಈಗ ಹೆಂಗೋ ಇದ್ದಾನೆ. ಹೇಳ್ತಾರೆ ಅವಾಗ ಅವ್ರು ಕೊಟ್ಟರೆ ತಿಂತಿದ್ದ, ಇವನು ರಾಜರು ತಗೊಂಡ್ರಿ ತಿನ್ರಿ ಅಂತ ಕೊಟ್ಟರೆ ತಿಂತಿದ್ನಾ? ಯಾಕೆ? ಈಗ ಅವನ ಕಿರುಬೆರಳಿನಿಂದ ಅಂತ. ಈಗ ಏನಂತೆ? ಇವತ್ತು ನಾವು ಯಾವನನ್ನ ಉದಾಸೀನ ಮಾಡ್ತೀವೋ ಒಂದು ದಿನ ಬರುತ್ತೆ ಅವನ ಕಾಲುಗಳಿಗೆ ಬೀಳುವಂತ ದಿನ. ನೀನು ಯಾರು ತಿರಸ್ಕಾರ ಮಾಡಿ ಕೇವಲ ನೋಡ್ತೀವೋ ಒಂದು ದಿನ ಬರುತ್ತೆ ಅವನ ಸಹಾಯವನ್ನ ಎದುರು ನೋಡುವಂತ ದಿನ. ಅವನು ಯಾರಾಗಿರ್ಬೇಕು ಅಂತ? ಭಕ್ತಿವಂತನಾಗಿರ್ಬೇಕು. ಯಾವಳ ನೀನು ಅನ್ಬೋದು, ಒಂದು ದಿನ ಬರುತ್ತೆ ಅವನ ಸಹಾಯವನ್ನು ಎದುರು ನೋಡುವಂತ ದಿನ. ಅದೇ ಐಶ್ವರ್ಯವಂತನ ಮನೆಯ ಬಾಗಿಲಲ್ಲಿ ಕುಳಿತುಕೊಂಡು ತಿಂದು ಬಿಸಾಗಿರ್ತಕ್ಕಂಥ ಎಂಜಲು ಅನ್ನವನ್ನ ತಿಂತಾ ಇದ್ದಂತ ಆ ಲಾಜರನು ಇವತ್ತು ಅಬ್ರಾಹ್ಮಣ ಎದೆ ಮೇಲೆ ಹೊರ್ಕೊಂಡಿದ್ದಾನೆ. ಈಗ ಐಶ್ವರ್ಯವಂತನಿಗೆ ಕೇಳ್ತಾನೆ, ಅಬ್ರಾಹ್ಮಣೇ, ಲಾಜರನ್ನು ಕಳಿಸಿಕೊಡ್ರಿ. ಅದಕ್ಕಿಂತ ಮುಂಚೆ ಅವನು ಕಿರುಬೆರಳಿನಿಂದ ಒಂದು ದೊಡ್ಡ ನೀರನ್ನು ನಾನು ಬಾಯಿಗೆ ಹಾಕ್ರಿ. ಅವ್ರು ಲೀಟರ್ ಗಂಟೆ ಹೊಡೆದ, 90, 180 ಎಂದೆಲ್ಲ ಹೊಡೆದ. ಹೊಡಿರಿ ಈಗ ಹೊಡಿರಿ. ಅವರ ಐಶ್ವರ್ಯವಂತ ಹಂಗೆ ಹೊಡೆದ. ಈಗ ಅನೇಕರು ಹೊಡಿತಾ ಇದ್ದಾರೆ, 190, 80, 90, 50 ಎಲ್ಲ ಹೊಡಿತಾ ಇದ್ದಾರೆ. ಹೊಟ್ಟಿರಿ, ಒಂದು ದಿನ ಬರುತ್ತೆ ನಿನಗೆ ನರಕದಿಂದ ಕೂಗುವಂತ ದಿನ ಬರುತ್ತೆ, ನರಕದಿಂದ ಕೂಗುವಂತ ದಿನ ಬರುತ್ತೆ. ಆಗ ಲಾಜರನು ಬರಲ್ಲ, ಲಾಜರನ ಕಿರುಬೆರಳಿನಿಂದ ಒಂದು ತೊಟ್ಟು ಸಹ ನಿನ್ನ ಬಾಯಿಗೆ ನೀರು ಬೀಳೋದಿಲ್ಲ. ಅವನು ಹೇಳ್ತಾನೆ, ಅವನು ಕಿರುಬೆರಳಿನಿಂದ ಒಂದು ತೊಟ್ಟು ನೀರನ್ನು ಬಾಯಿಗೆ ಹಾಕ್ರಿ ಅಂತ. ಇಲ್ಲಿಂದ ಏನು ಬರಂಗಿಲ್ಲ, ಅಲ್ಲಿಂದ ಏನು ಬರಂಗಿಲ್ಲ. ಹಲ್ಲೆಲೂಯಾ. ನೀನ್ ಮಾತು ಅವ್ನು ಕೇಳ್ಬೋದು, ಅವನ ಮಾತು ನೀನು ಕೇಳ್ಬೋದು, ಅಷ್ಟೇ ಮಾತು ಅಷ್ಟೇನೆ, ಬೇರೆ ನೀನು ಸಹ ಬರಂಗಿಲ್ಲ. ಅಟ್ಲೀಸ್ಟ್ ಲಾಜರನ್ನ ಕಳಿಸ್ಕೊಡು. ಇಲ್ಲಿ ನಡೆದಂತ ಕಡೆ ನಿನ್ನ ಮಗ ಹಿಂಗಾಗಿದೆ, ನಿಮ್ಮ ತಮ್ಮ ಹಿಂಗ್ ನಡ್ತಾ ಇದ್ದಾನೆ, ಆತ ನೀವು ಆಗದ್ ಬೇಡ, ಯೇಸು ನಂಬರಿ ಎಂಬುದಾಗಿ ಸುವಾರ್ತೆ ಸಾರಲಿಕ್ಕೆ ಸ್ವಲ್ಪ ಕಳಿಸ್ಕೊಡ್ರಿ ಹಲ್ಲೆಲೂಯಾ ಅಂತ ಕೇಳ್ತಾನೆ. ಉನ್ನತ ಪ್ರವಾದಿಗಳು ಬೇಕಷ್ಟು ಚೆನ್ನಾಗಿದ್ದಾರೆ, ಅವ್ರ ಮಾತನ್ನ ಕೇಳಿದ್ರೆ ಅವ್ರು ಇಲ್ಲಿ ಬರ್ತಾರೆ. ಅದೇ ತರ 90, 80 ಹೊಡ್ಕೊಂಡಿದ್ರೆ ಅವ್ರು ನಿಮ್ ಜೊತೆ ಬಂದ್ಬಿಡ್ತಾರೆ. ಅದಕ್ಕೆ ಕಲಿದ್ದಾರೆ, ಅವ್ರ ಮಾತನ್ನ ಕೇಳಿ ಇಲ್ಲಿಂದ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಹೇಳ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಏನಂತ? ಬಡಿ ಮಗ ಅಲ್ಲಲ್ಲ ಕಣವ ತಾಯಿ. ಅಯ್ಯೋ 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 போதகத்தை நான் வெறுத்தேனே, கடிந்து கொள்ளுதலை
படித்துக்கொள்ளுதலை என் மனம் அலட்சியம் பண்ணி ನನ್ನ ಮನಸ್ಸು ಆಲಸ್ಯ ಮಾಡಿತು. என் போதகரின் சொல்லை ನನ್ನ ಬೋಧಕರ ಮಾತನ್ನ நான் கேளாமல் ಅಯೋಗ ತಿರಸ್ಕಾರ ಮಾಡಿದೆ. எனக்கு உபதேசம் பண்ணினவர்களுக்கு ನನಗೆ ಉಪದೇಶ ಮಾಡಿದವರಿಗೆ என் செவி சாயாமலும் போனேன். ನನ್ನ ಕಿವಿಯನ್ನು ಕೇಳಿಸದೆ ಹೋದೆ. ಹಲ್ಲೆಲೂಯಾ. ತಮಿಳಿಗೆ ಅರ್ಥ ಆಯ್ತಾ? ತೆಲುಗಲ್ಲಿ ಓದವತ್ತಾ? ಎಲ್ಲಿದೆ ತೆಲುಗು? ಅಯ್ಯೋ ಅಯ್ಯೋ ಉಪದೇಶము ಉಪದೇಶము ತ್ರೋಸಿವೇಸಿದೆ. ಅದನ್ನ ಯಾಕೆ ಸುಸ್ತಾಗಿ ಹೇಳ್ತೀಯ? ಕ್ಲೀನ್ ಓದು. ಅಯ್ಯೋ ದೇವడా ನನ್ನ ಕಾಪಾಡಂಡಿ. ಹೇಳಮ್ಮ. ಅಯ್ಯೋ ಅಯ್ಯೋ ಉಪದೇಶము ಹೇಳ್ರಮ್ಮ. ಅಯ್ಯೋ ಅಂದ್ರೆ ಸರಿ. ಉಪದೇಶವನ್ನು ಉಪದೇಶವನ್ನು ತ್ರೋಸಿವೇಸಿದೆ. ಎಂತ ಅಂದ್ರೆ ಅರ್ಥ ವರ್ಷಾಕ್ಬಿಟ್ಟೆ ಅಂತ. నా హృదయమును గద్దింపలేదే. నా బోధకుల మాట ಏನಂತ? ನಾ ಬೋಧಕನ ಮಾತ ನೀನು వినకపోతినే. ಕೈ ಕೇಳು ತಿರುಗಿತ್ತ వినకపోతినే. దేవుడా ఒక్కదినే వస్తుంది దేవుడా. హల్లెలూయా. ఆಮೇಲೆ నా ఉపదేశకుల నేను మాటను వినలేదే. వాటను వినలేదే. ಅಯ್ಯೋ ಮುಕ್ತಾಯ. ಅಯ್ಯೋ ಸ್ಟಾರ್ಟ್ ಆಗಿ ಅಯ್ಯೋ ಮುಗಿದೋಯ್ತು. ಕನ್ನಡ ಬರೋತ್ತಾ ಇಲ್ಲಿ ಸರಿ. ಅಯ್ಯೋ ಅಯ್ಯೋ ನಾನು ಸದುಪದೇಶವನ್ನು ನಾನು ದೇವರ ಸೇವಕರು ಮಾಡತಕ್ಕಂತ ಉಪದೇಶವನ್ನು ನಾನು ಕೇಳಲಿಲ್ಲ. ಆಮೇಲೆ ನನ್ನ ಹೃದಯವು ಬುದ್ಧಿ ಮಾತನ್ನ ಎಷ್ಟು ತಾತ್ಸಾರ ಮಾಡಿತು. ಯಾವಾಗ ಹೇಳ್ತೀರ ಅದನ್ನ? ನರಕದಿಂದ ಹೇಳ್ತಿರ್ತೀರ. ಈಗ ಚೆನ್ನಾಗಿ ತಿನ್ರಿ, ಎಲ್ಲ ಚೆನ್ನಾಗಿ ತಿನ್ರಿ, ಚೆನ್ನಾಗಿ ಜಾಲಿ ಮಾಡ್ರಿ, ಚೆನ್ನಾಗಿ ನಿದ್ರೆ ಮಾಡ್ರಿ. ಇಲ್ಲಿ ಪ್ರೇಯರ್ ಇಡ್ತಿರುತ್ತೆ, ಅಲ್ಲಿ ಆಟೋ ಹೊಡಿತಾ ಇರ್ರಿ. ಒಂದಿನ ಬರುತ್ತೆ ನಾನು ಇಲ್ಲಿ ಬಡ್ಕೊಂಡು ಹೇಳ್ತಾ ಇದ್ದೀನಿ. ಬಡ್ಕೊಂಡು ಹೇಳ್ತೀನಿ, ಹೊಟ್ಟೆ ಹುರ್ಕೊಂಡು ಹೇಳ್ತೀನಿ. ಯಾಕೆಂದ್ರೆ ಒಂದು ಅರ್ಧ ಗಂಟೆ 1 ಗಂಟೆ ಬಂದು ಪೂರಕ್ಕೆ ನಿಮ್ಮ ಕೈಯಲ್ಲಿ ಆಗಲ್ಲ. ಹಲ್ಲೆಲೂಯಾ. ನೀನೇ ನಮ್ಮ ಕಡೆ ಸಂಬಳ ಕೊಟ್ಟು ನನಗೆ ಇಟ್ಕೊಂಡಿಲ್ಲ. ನಿಮ್ಮ ಮೇಲ್ತಕ್ಕಂಥ ಪ್ರೀತಿಯ ನಿಮಿತ್ತವಾಗಿ ಹೆಚ್ಚು ಕಡಿಮೆ 40 ವರ್ಷಗಳಿಂದ ಹೆಂಡತಿ ಮಕ್ಕಳನ್ನ ಬಿಟ್ಟು ತಿಂಗಳ ಬಂದು ಬಡಕಾಲ ಹೋಗ್ತಾ ಇದೆ. ಕೊಟ್ಟವರಿಲ್ಲ ನನಗೆ. ನಮ್ಮ ಅಪ್ಪ ಇದು ಹೇಳ್ತಿದ್ರು ಗೊತ್ತಾ? ಇವನು ಕ್ಯಾಂಡ ಇದೆಲ್ಲ ನೋಡು, ಚುಮ್ಮ ಟೈಮ್ ತಗೋ ಚರ್ಚ್ ಪಾಯಿಂಟ್ ಕಟ್ಟಿಪ್ಪ ಅಂತ ನಮ್ಮ ಅಪ್ಪ ಅಂದ್ಕೊಟ್ಟಿದ್ರು. ಯಾಕಂದ್ರೆ ಹೊಟ್ಟೆವ್ರಿ ಅವ್ರಿಗೆ ಏನ್ ಹೊಟ್ಟೆವ್ರಿ? ನನ್ನ ಮಗ ಕಷ್ಟಪಡ್ತಾನಲ್ಲ, ನನ್ನ ಮಗ ಉಪವಾಸ ಇರ್ತಾನಲ್ಲ, ನನ್ನ ಮಗ ಓದಿಸಿ ಉಪವಾಸ ಇರಬೇಕು, ಹೆಂಡತಿ ಮಕ್ಕಳು ತಲೆ ಹಾಕಿರ್ಬೇಕು ಅಂತ ನನ್ನ ಮಕ್ಕಳನ್ನ ಕೇಳ್ತಾರೆ ನನಗೆ. ನೀನು 30 ದಿವಸ ಹೋಗಲ್ಲ ಬಿಟ್ಬಿಟ್ಟು ಹೋಗ್ತಾಡಿ ಮತ್ತೆ ನಾವು ಹೆಂಗೆ ಅಂತ ನನ್ನ ಮಕ್ಕಳು ಪ್ರಶ್ನೆ ಮಾಡಿದ್ರು ನನಗೆ. ನನ್ನ ಹೆಂಡತಿ ಒಂದು ದಿವಸ ಪ್ರಶ್ನೆ ಮಾಡಿಲ್ಲ. ನೀವು 30 ದಿನ ಬಿಟ್ಟು ಹೋಗ್ಬಿಟ್ರೆ ಒಂದು ಒಂಟಿ ಮನೆಯಲ್ಲಿ ನಾನು ಹೆಂಗೆ ಜೀವನ ಮಾಡೋಕ್ಕಾಗುತ್ತೆ? ನಾನು ಕೆಲ್ಸಕ್ಕೆ ಹೋಗ್ಬೇಕು, ಒಬ್ಬಳೆ ಮಲ್ಲಿರೋದು, ಅಡಿಗೆ ಮಾಡಬೇಕು, ಮಕ್ಕಳು ಸ್ಕೂಲ್ ಕಳಿಸ್ಬೇಕು, ಎಲ್ಲ ರೆಡಿ ಮಾಡಿ ಕಳಿಸ್ಬೇಕು, ನಾನು ಕೆಲ್ಸಕ್ಕೆ ಹೋಗಿ 6 ಗಂಟೆ ಬಂದು ಮತ್ತೆ ನಾನು ಅಡಿಗೆ ಮಾಡಬೇಕು. ನಾನು ಹೆಂಗಿರಕ್ಕಾಗುತ್ತೆ? ನನ್ನ ಹೆಂಡತಿ ಪ್ರಶ್ನೆ ಮಾಡಲಿಲ್ಲ. ಹಲ್ಲೆಲೂಯಾ. ಅಂತ ಕುಟುಂಬದಿಂದ ನಿಮ್ಗೆ ಸೇವೆ ಮಾಡೋದು ಬಂದಿದ್ದೀನಿ. ನೀವೇನ್ ಮಾಡ್ತಿದ್ದೀರಾ? ಹೊಟ್ಟೆ ಹೊರಿಸ್ತಾ ಇದ್ದೀರಾ, ದುಃಖ ಪಡಿಸ್ತಾ ಇದ್ದೀರಾ, ವೇದನೆ ಪಡಿಸ್ತಾ ಇದ್ದೀರಾ. ಇಷ್ಟೆಲ್ಲ ನೀವು ಬೋಧನೆ ಮಾಡಿದ್ರು ಸಹ ಬಿಟ್ಟಾಕು ಅಂತ ಅಂತೀರಾ. ಒಂದು ದಿನ ಬರುತ್ತೆ ಈ ರೀತಿ ಹೇಳುವಂತ ದಿನ. ಎಂತ ದಿನ ಬರುತ್ತೆ? ನನ್ನ ಬೋಧಕರ ಮಾತನ್ನು ನಾನು ಕೇಳಲಿಲ್ಲ. ಅಯ್ಯೋ, ಅವತ್ತು ಬಡ್ಕೊಂಡು ಹೇಳಿದ್ರು, ಪ್ರೀತಿ ಹೇಳಿದ್ರು, ಗಡ್ಡಾಡಿಕೊಂಡು ಹೇಳಿದ್ರು, ತಲೆಸವರು ಹೇಳಿದ್ರು, ಮುದ್ದಿಟ್ಟು ಹೇಳಿದ್ರು, ತಕ್ಕೊಂಡು ಹೇಳಿದ್ರು. ನಾನು ಅವರ ಮಾತನ್ನ ಕೇಳಿಲ್ಲ. ತಂದೆ ಪ್ರೀತಿಯನ್ನು ಅವರಲ್ಲಿ ಕಂಡೆ, ತಾಯಿಯ ಪ್ರೀತಿಯನ್ನು ಕಂಡೆ, ಸೇವಕರ ಪ್ರೀತಿಯನ್ನು ಕಂಡೆ, ದೇವರ ಪ್ರೀತಿಯನ್ನು ಕಂಡೆ ಅಂತ ಬುಳ್ಳೆ ಹಿಡ್ಕೊಂಡು ತಿರುಗಿದ್ದೀರಲ್ಲ, ಇದೇನ ನಿಜವಾದ ಪ್ರೀತಿ? ಕೇಳಲಿಲ್ಲ. ಅವತ್ತಷ್ಟೆಲ್ಲ ಪ್ರೀತಿ ತೋರಿಸ್ತಾರೆ, ಹೇಳಿದ್ರು, ಕೇಳಲಿಲ್ಲ. ಖಂಡಿಸಿ ಹೇಳಿದ್ರು, ಖಂಡಿಸಿ ದೇವರ ವಾಕ್ಯದ ಮೂಲಕವಾಗಿ ಹೇಳಿದ್ರು, ದಂಡಿಸಿ ಹೇಳಿದ್ರು, ಆದ್ರೂ ಸಹ ಅವರ ಮಾತಿಗೆ ಕಿವಿ ಕೊಡಲಿಲ್ಲ. ಅಯ್ಯೋ, ಮುಂದಕ್ಕೆ ನನ್ನ ಉಪದೇಶಕರ ಕಡೆಗೆ ಕಿವಿಗೊಡಲಿಲ್ಲವಲ್ಲ. ಹಲ್ಲೆಲೂಯಾ. ಆಮೇಲೆ ಅಷ್ಟೇ. ಹಲ್ಲೆಲೂಯಾ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನನ್ನ ದೇವರು ನಿನ್ನನ್ನು ಪ್ರೀತಿಸ್ತಾ ಇದ್ದಾರೆ, ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ. ವಾಕ್ಯ ಹೇಳ್ತಿದ್ದೆ, ನನ್ನನ್ನು ಪ್ರೀತಿಸುವವರು ನಾನು ಪ್ರೀತಿಸ್ತೇನೆ. ಇನ್ನೊಂದು ಸರಿ ವಾಕ್ಯ ಬರೆದುಕೊಂಡು ಪೂರ್ವಕಾಲ ವೃತ್ತಾಂತ 2:26 ವಚನ. ದೇವ ಭಕ್ತಿಯನ್ನು ಬೋಧಿಸುತ್ತಿದ್ದ ಜಕರನ ಜೀವಮಾನದಲ್ಲಿ ಅವನು ದೇವರನ್ನು ಅವಲಂಬಿಸಿಕೊಂಡಿದ್ದನು. ಹೀಗೆ ಅವಲಂಬಿಸಿದ್ದ ಕಾಲವೆಲ್ಲ ದೇವರಾದ ಯೆಹೋವನು ಅವನನ್ನು ಅಭಿವೃದ್ಧಿಗೆ ತಂದನು. ಇವತ್ತು ನಿಮಗೆ ಅಭಿವೃದ್ಧಿ ಅವಶ್ಯಕತೆ ಆಗಿರುವುದಾದರೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಈಗ ಹೇಳಿದ್ನಲ್ಲ, ನಾನು ಪುಸ್ತಕ ಇದನ್ನೆಲ್ಲ ಬಿಟ್ಟು ದೇವರನ್ನು ಅವಲಂಬಿಸು. ಜ್ಞಾನೋಕ್ತಿಗಳ ಪುಸ್ತಕ 1ನೇ ಅಧ್ಯಾಯ 24-28 ವಚನ ಹೇಳ್ತಿರಲ್ಲ, ಏನಂತ ಹೇಳ್ತಾ ಇದೆ? ನಾನು ಕರೆದಾಗ ಬರ್ಲಿಲ್ಲ ಅಂತ ಹೇಳ್ತಿರಲ್ಲ, ಅದನ್ನ ಬಿಟ್ಟು ಬಿಡ್ರಿ. ನೀವೇನ್ ಮಾಡಬೇಕಾಗಿದೆ?
ಜ್ಞಾನಕ್ಕೆ 8:17 ಹೇಳ್ತಾ ಇದೆ, ನಾನು ನಿಮ್ಮನ್ನು ಪ್ರೀತಿಸಿದೆ, ನೀವು ಸಹ ನನ್ನನ್ನು ಪ್ರೀತಿಸಿರಿ. ಇದು ದೇವರ ಆಜ್ಞೆ. ನೀನು ಎಲ್ಲಿಯ ತನಕ ದೇವರನ್ನು ಅವಲಂಬಿಸಿರ್ತೀಯೋ ಅಲ್ಲಿ ತನಕ ದೇವರ ಆಶೀರ್ವಾದವನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ. ಎಲ್ಲಿಯ ತನಕ ನೀನು ದೇವರನ್ನು ತಿರಸ್ಕರಿಸಿ ನೀನು ಲೋಕದ ಕಾರ್ಯಗಳಲ್ಲಿ ನೀನು ನಿನ್ನ ಒಪ್ಪಿಸಿಕೊಡ್ತೀಯೋ ಒಂದು ದಿನ ಬರುತ್ತೆ ನೀನು ಬಡಕೊಳ್ಳುವಂತ ದಿನ. ಆ ದಿನ ಎಲ್ಲಿ ಅಂದ್ರೆ ಎಷ್ಟೇ ಪಶ್ಚಾತ್ತಾಪ ಪಟ್ಟರು, ಎಷ್ಟೇ ಕೂಗಾಡಿದ್ರು, ಎಷ್ಟೇ ಎದೆ ಬಡ್ಕೊಂಡ್ರು, ಎಷ್ಟೇ ಕಿಚ್ಚಾಡ್ಕೊಂಡ್ರು ಸಹ ನಿನ್ನ ಕೂಗನ್ನು ನಾನು ಕಿವಿಗೆ ಹಾಕೊಳ್ಳೋದೇ ಇಲ್ಲ, ನಿನ್ನ ಕೂಗನ್ನು ನಾನು ಕೇಳುವುದೇ ಇಲ್ಲ, ನಿನ್ನ ನಾನು ತಿರಸ್ಕರಿಸಿದ್ದೇನೆ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ನಾನು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ಯೇಸು ನಿಮ್ಮನ್ನು ಪ್ರೀತಿಸ್ತಾರೆ. ನಾನು ಯಾಕೆ ಇಲ್ಲಿ ಬರ್ತಾ ಇದ್ದೀನಿ? ದೇವರನ್ನು ಆಜ್ಞೆ ಕೊಟ್ಟೆ ಅದು ಬಂದಿದ್ದೀನಿ ಅಷ್ಟೇ. ನಿಮ್ಮ ಮೇಲೆ ಪ್ರೀತಿ ಇದೆ ಅಂತ ಅರ್ಥ ಅಲ್ಲ. ನಿಮ್ಮ ಮೇಲೆ ಪ್ರೀತಿ ಇಟ್ಟಿರೋದಕ್ಕೆ ನಾನು ಬರ್ತಾ ಇಲ್ಲ. ಅಲ್ಲಿ ದೇವರನ್ನು ಆಜ್ಞೆ ಮಾಡಿ ಹೋಗಿ ನೀವು ಮಾಡೋ ಅಂತ ಅಷ್ಟೇ. ಆ ಆಜ್ಞೆ ವಿಧೇಯನಾಗಿ ಬರ್ತಾ ಇದ್ದೀನಿ. ಅದರಿಂದ ನಿಮ್ಮೆಲ್ಲ ತುಂಬಾ ಪ್ರೀತಿ ಇದೆ ಅಂತ ಹೇಳಕ್ ಆಗಲ್ಲ. ನಿಮ್ಮನ್ನು ತುಂಬಾ ಪ್ರೀತಿ ಮಾಡಿ ನಾನು ಹೇಳಕ್ ಇಷ್ಟಪಡೋದಿಲ್ಲ. ಯಾಕೆ? ದೇವರನ್ನು ಆಜ್ಞೆ ಕೊಟ್ಟಿದ್ದಾರೆ, ಕುರಿಗಳನ್ನ ಕಾಯಿ, ಕುರಿಗಳನ್ನು ಮೇಯಿಸು. ಆ ಕೆಲಸ ಮಾಡಕ್ಕೆ ನಾನು ಬಂದೀನಿ. ಮೇಯ್ಲಿಕ್ಕೋಸ್ಕರವಾಗಿ ನಿಮ್ಗೆ ಆಹಾರವನ್ನ, ದೇವರ ಆಹಾರವನ್ನು ಕೊಟ್ಟಿದ್ದೀನಿ. ನೀವು ಪಾಪಕ್ಕೆ ಹೋಗದ ರೀತಿಯಲ್ಲಿ ನಿಮ್ಮನ್ನು ಪ್ರಾರ್ಥನೆಯಲ್ಲಿ ಕಾಯ್ತಾ ಇದ್ದೀನಿ. ಈ ಎರಡನ್ನ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಯೇಸುವಿನ ಪ್ರೀತಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಉಂಟು. ಆದ್ರಿಂದ ನಾನು ನಿಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತಿರ್ತ ನಾವು ಬೆಳ್ಳೆವಳಿಗೆ ಇಷ್ಟಪಡೋದಿಲ್ಲ. ನನಗಿಂತ ಹೆಚ್ಚಾಗಿ ದೇವರು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರೆ. ನಾನು ಯಾಕೆ ಇಷ್ಟೆಲ್ಲ ಮಾಡ್ತೀನಿ ಅಂತಂದ್ರೆ ದೇವರಲ್ಲಿ ಕೊಟ್ಟಿರ್ತಕ್ಕಂಥ ಆಜ್ಞೆ, ದೇವರಲ್ಲಿ ಕೊಟ್ಟಿರ್ತಕ್ಕಂಥ ಕೆಲಸ, ದೇವರಲ್ಲಿ ಇಟ್ಟಿರ್ತಕ್ಕಂಥ ಪ್ರೀತಿ. ಈ ಸೇವೆಯನ್ನು ಮಾಡೋದಕ್ಕೆ ನನಗೆ ಯಾವ ಯೋಗ್ಯತೆಯೂ ಸಹ ಇಲ್ಲ. ಸೇವಕಾಯವನ್ನು ಹೇಳಿಕೊಡ್ತಕ್ಕಂಥ ಅರ್ಹತೆ ನನಗಿಲ್ಲ. ಆದರೂ ಸಹ ನನ್ನ ದೇವರು ನನ್ನ ಮೇಲೆ ನಂಬಿಕೆ ಇಟ್ಟು ಒಂದು ಸಭೆ ಕೊಟ್ಟು, ಉಚಿತವಾದ ಒಂದು ಸಭೆಯನ್ನು ಕೊಟ್ಟು ಇಷ್ಟೊಂದು ಕುರಿಗಳನ್ನ ಕೊಟ್ಟಿದ್ದಾರೆ. ಯಾಕೆ ಗೊತ್ತಾ? ನನ್ನ ಮೇಲೆ ನಂಬಿಕೆ ಇಟ್ಟು ಆ ನಂಬಿಕೆ ಉಳಿಸ್ಕೊಳ್ಬೇಕೆ ಉದ್ದೇಶದಿಂದ ನಾನು ಕೆಲಸ ಮಾಡ್ತೀನಿ ಹೊರತು ನಿಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ಅಂತ ನಂಬ್ಕೋಬೇಡಿ. ನಿಮ್ಮನ್ನು ಯೇಸು ಪ್ರೀತಿ ಮಾಡ್ತಿದ್ದಾರೆ. ನೀವು ಯೇಸುವನ್ನು ಪ್ರೀತಿ ಮಾಡಿದ್ರೆ ಸಾಕು. ನೀವು ನನ್ನ ಬೈದರೂ ಪರವಾಗಿಲ್ಲ, ನಮ್ಗೆ ಹಾಗೆ ಮಾಡಿದ್ರೂ ಪರವಾಗಿಲ್ಲ, ನಮ್ಮ ಕಡೆ ಪ್ರೈಸಲಾಡ್ ಅಂತ ಹೇಳಿದ್ರೂ ಪರವಾಗಿಲ್ಲ, ನನ್ನ ಬಗ್ಗೆ ಏನಾದ್ರು ಮಾತಾಡ್ಕೊಂಡ್ರು ಸಹ ನಾನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಯೇಸುವನ್ನು ಪ್ರೀತಿಸಿ, ಯೇಸು ಪ್ರೀತಿಸಿರಿ, ಆತನು ನಿಮ್ಮನ್ನು ಪ್ರೀತಿಸುತ್ತಾನೆ. ಕಣ್ಣನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ನಾವು ಬದುಕಿರುವುದನ್ನು ತಿಳ್ಬೇಕು. ನಾವು ಮರೆತರು, ನಾವು ನಿಮ್ಮನ್ನು ಪ್ರೀತಿ ಮಾಡದೇ ಹೋದ್ರು, ನಿನ್ನ ವಾಕ್ಯಕ್ಕೆ ನಾವು ಕಿವಿಗೊಡದೆ ಹೋದರೂ ಸಾಕು. ಇವತ್ತು ನಾವು ಜೀವಂತವಾಗಿರುವುದರಿಂದ ದೇವರೇ, ನಿಮ್ಮನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಡ್ತಿಲ್ಲ. ನಿನ್ನ ಪ್ರೀತಿಯನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಡ್ತಿಲ್ಲ. ನಮ್ಮನ್ನು ಕ್ಷಮಿಸು ಸ್ವಾಮಿ, ನಮ್ಮನ್ನು ಕ್ಷಮಿಸಿ, ನಮ್ಮನ್ನು ಕ್ಷಮಿಸಿ, ನಮ್ಮ ತಪ್ಪುಗಳನ್ನು ಕ್ಷಮಿಸಿ. ನಿನ್ನ ವಾಕ್ಯ ನಮ್ಮ ಸಂಗಡ ಮಾತನಾಡಿದಾಗ ತಿರಸ್ಕಾರ ಮಾಡದೆ ಹೋದರೆ, ನಿನ್ನ ವಾಕ್ಯವನ್ನು ಓದುವಂತ ಸಂದರ್ಭದಲ್ಲಿ ಗಮನ ಕೊಡಲಿಲ್ಲ ದೇವರು. ನಮಗೆ ನೀವು ದೇವರೇ ನಮ್ಮನ್ನು ಖಂಡಿಸುವಾಗ ನಿನಗೆ ವಿರುದ್ಧವಾಗಿ ನಾವು ಮಾತಾಡದಿದ್ದೇವೆ. ಇವತ್ತು ನಮ್ಮ ಆಶೀರ್ವಾದಕ್ಕೆ ಅಡ್ಡಿ ಏನೆಂಬುದಾಗಿ ಪರೀಕ್ಷಿಸಿ ನೋಡುವಾಗ ನನಗೆ, ನಮ್ಮ ಕುಟುಂಬಕ್ಕೆ, ನಮ್ಮ ಮಕ್ಕಳಿಗೆ, ಸ್ವಾಮಿ ನಮ್ಮ ಮನೆಗೆ, ನಮ್ಮ ಎಲ್ಲ ಆಸ್ತಿಗಳಿಗೆ ನೀನು ಬೇಲಿ ಇಲ್ಲದೆ ಇರುವುದೇ ಕಾರಣವಾಗಿದೆ. ದಯವಿಟ್ಟು ನಮ್ಮನ್ನು ಕ್ಷಮಿಸಿ, ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ನಿಮ್ಮ ರೆಕ್ಕೆಯಲ್ಲಿ ನಮ್ಮನ್ನು ಮರುಗು ಮಾಡಿಕೊಂಡಿರುವೆ. ನಿನ್ನ ಪ್ರಸನ್ನತೆ ನಮ್ಮ ಮೇಲೆ, ನಿನ್ನ ಅಭಿಷೇಕದ ಹಸ್ತ ನಮ್ಮ ಮೇಲೆ ಚಾಚಲ್ಪಡುತ್ತೆ. ನಿನ್ನ ಕೃಪೆ ನಮ್ಮ ಜೊತೆ ಇರುವುದಕ್ಕಾಗಿ ಯೇಸುವಿನ ನಾಮದಲ್ಲಿ ಕರೆದರೆ ಆಮೆನ್.